ಹುಡುಗ ಹುಡುಗಿ ಜಗಳ ಇರ್ತೀರಾ, ಗಂಡ ಹೆಂಡತಿ ಜಗಳ ಇರ್ತೀರಾ, ಅಪ್ಪ ಅಮ್ಮ ಜಗಳ ಇರ್ತೀರಾ, ಕಾಲಾಗಲ್ಲ ಅಂತ ಅವ್ನು ಹೇಳಿರ್ತೀರಾ, ಫ್ರೆಂಡ್ಸ್ ಜೊತೆ ಜಗಳ ಇರ್ತೀರಾ, ಆಗ ಫುಲ್ ಸ್ಟ್ರೆಸ್ ಆಗ್ತೀರಾ, ಡಿಪ್ರೆಷನ್ ಅನ್ಸುತ್ತೆ, ತಲೆಯೆಲ್ಲ ಹೊಡ್ಕೋಬೇಕು ಅನ್ಸುತ್ತೆ. ಬಿಕಾಸ್ ಆಫ್ ಕಾರ್ಟಿಸಾಲ್. ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹುಡುಗ ಬೈತಾರೆ, ಹುಡುಗಿ ಬೈತಾಳೆ, ನೋಡ್ಬೇಕು ಪಾರ್ಕಲ್ಲೆಲ್ಲ. ಅವನೇನೋ ಎಸ್ತದೇ ಹೋಗ್ತಾನೆ, ಇವಳೇನೋ ಎಸ್ತ ಹೋಗ್ತಾಳೆ, ಬಿಕಾಸ್ ಆಫ್ ದಿಸ್ ಹಾರ್ಮೋನ್ ಕಾರ್ಟಿಸಾಲ್. ಇವತ್ತು ಜಗತ್ ನಡೀತಿರ್ತಕ್ಕಂಥದ್ದು ನೆಕ್ಸ್ಟ್ ಓದಿದ್ಯಾ, ಇನ್ಪುಟ್ ಎಷ್ಟು ಕೊಟ್ಟಿದ್ಯಾ ಅಂತ ಅಲ್ಲ ಮಗ, ಇನ್ಪುಟ್ ಇಂದ ಏನ್ ಔಟ್ಪುಟ್ ತೆಗಿತಿದ್ಯಾ, ಎಷ್ಟು ತೆಗಿತಾ ಇದೆಯಾ, ಅದ್ರ ಮೇಲೆ ಜಗತ್ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವ್ದನ್ನ ಮದ್ವೆ ಆಗೋರಾಗಿರ್ಲಿ ಅಥವಾ ಮದುವೆಯಲ್ಲಿ ಜಂಜಾಟದಲ್ಲಿ ಬಿದ್ದಿರ್ತಕ್ಕಂಥವ್ರು ಸಂಸಾರವನ್ನ ಮಾಡ್ಲಿಕ್ಕಾಗ್ಲಿ, ಗಂಡ ಹೆಂಡತಿ ಜಗಳ ಅಂತೆ, ಕಿರುಕುಳ ಅಂತೆ, ಮಾನಸಿಕ ಸಮಸ್ಯೆ, ಬೇಸತ್ತು ಆತ್ಮಹತ್ಯೆಗೆ ಶರಣು. ಎಲ್ಲದಕ್ಕೂ ಕಾರಣ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ, ಬೆಳಿಗ್ಗೆ ಹುಡುಗಿ ಸಿಗ್ತಿದ್ದಾಳೆ, ನಂದಿ ಬೆಟ್ಟ ಫುಲ್ ಚಳಿ, ಸಗದ ಇದೆ ವೆದರ್. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಕೇಳಿಸ್ಕೊಂಡ ತಕ್ಷಣ ನಿಮಗೆ ಗೊತ್ತಿಲ್ದೇನೆ ಅಲಾರಾಮ್ ಫಿಕ್ಸ್ ಮಾಡುತ್ತೆ 3:30ಗೆ. ಕೋಪಿಷ್ಟು ಅಂತಾರೆ, ಅವ್ರಿಗಿದ್ ಸರಿ ಇರಲ್ಲ, ಇದೇ ಕೋಪಿಷ್ಟನ್ ಮಾಡೋದು. ಕೆಲವರು ಏನೇ ಮಾಡಿದ್ರು ಬಿಗ್ ಬಾಸ್ ಸೂರಜ್ ತರ ಕಾಮ್ ಸರ್ ಅಂತಾರೆ. ಸೊ ಅವ್ರಿಗೂ ಇದೆ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. 16 ವರ್ಷದಿಂದ 25 ವರ್ಷದವರೆಗೂ ಏನಿದಾರಲ್ವಾ, ಯಂಗ್ ಏಜ್ ಹೆಂಗೋ ಆಡ್ಸುತ್ತೆ. ಹಂಗ ಆಡ್ಲಿಕ್ಕೆ ಕಾರಣನೇ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಹೆಂಡತಿನೇ ಆಗ್ಲಿ ಗಂಡನೇ ಆಗ್ಲಿ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ತಿಳ್ಕೊಂಡ್ರೆ ಅವರು ಜಗಳಾಡೋದು ಬಿಡ್ತಾರೆ. ಅನ್ಸುತ್ತಲ್ವಾ, ಅದು ನಿಮ್ಮ ಮೈಂಡು ನಿಮಗೊಂದು ಭ್ರಮೆ, ಒಂದು ಕೆಟ್ಟ ಕನ್ಸನ್ನ ತೋರಿಸ್ತಿರುತ್ತೆ ಅಂತ. ಆ ಟೈಮಲ್ಲಿ ನೀವೇನ್ ಅನ್ಕೋಬೇಕು ಗೊತ್ತಾ, ಇವತ್ತಿಂದ ಅನ್ಕೊಳ್ಳಿ ನಿಮ್ಗೆ ಆ ಫೀಲ್ ಬಂದಿದೆ ಅಂದ್ರೆ, ನೋ ಇದು ರಿಯಾಲಿಟಿ ಅಲ್ಲ, ಮೈಂಡ್ ಸುಳ್ಳು ಹೇಳ್ತಾ ಇದೆ ನನಗೆ, ಭ್ರಮೆ, ಯಾವುದೋ ಒಂದು ಫಿಲ್ಮ್ ಅನ್ನ ತೋರಿಸ್ತಾ ಇದೆ ಅಷ್ಟೇ ಮೈಂಡು. ಅದನ್ನ ನಂಬ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲ ಅದನ್ನ ನಂಬ್ಕೊಂಡು ಓದೋದ್ ಬೇಡನಪ್ಪ ನನ್ನ ಕೈಲಿ ಆಗಲ್ಲ ಅನ್ಕೊಳ್ಳೋದು, ಅದನ್ನ ನಂಬ್ಕೊಂಡು ನಾನು ಬಿಸ್ನೆಸ್ ಮಾಡೋದು ಬೇಡಪ್ಪ ಅನ್ಕೊಳ್ಳೋದು, ಅದನ್ನ ನಂಬ್ಕೊಂಡು ಇವಳು ಬೇಡಪ್ಪ ಅನ್ಕೊಳ್ಳೋದು, ಇದು ಯಾವುದು ಮಾಡಬೇಡಿ. ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿ ಅರ್ಧ ಬರ್ಧ ನೋಡಿ, ಮಧ್ಯ ನೋಡಿದ್ರೆ ನೋಡ್ಲೇಬೇಡಿ. ಒಂದರಿಂದ ಒಂದು ಕನೆಕ್ಷನ್ ಇದೆ, ಇಲ್ಲ ಅರ್ಥ ಆಗಲ್ಲ. ಲೈಫಲ್ಲಿ ಯಾವುದೇ ವ್ಯಕ್ತಿ ಏನನ್ನಾದ್ರೂ ಮಾಡ್ಲಿ, ದ್ವೇಷ ಮಾಡ್ಲಿ, ಪ್ರೀತಿ ಮಾಡ್ಲಿ, ಏನಾದ್ರು ಒಂದು ಸಾಧಿಸ್ಲಿ, ಟಾಪರ್ ಆಗ್ಲಿ, ಅವನ SLC ಆಗ್ಲಿ, UPSC ಆಗ್ಲಿ, KPSC ಆಗ್ಲಿ, ಅಥವಾ ನೀಟ್ ಆಗ್ಲಿ, JEE ಆಗ್ಲಿ, ಎಲ್ಲದಕ್ಕೂ ಕಾರಣನೇ ನಮ್ಮ ಮೈಂಡ್ ಸೆಟ್. ಪ್ರಪಂಚದಲ್ಲಿ ಇರ್ತಕ್ಕಂತಹ ಕೇವಲ 2% ಅಷ್ಟು ಜನ ಮಾತ್ರ ತಮ್ಗೆ ಹೆಂಗ್ ಬೇಕೋ ಹಂಗ್ ಬದುಕ್ತಿದ್ದಾರೆ. ಇನ್ನು 98% ನಾನು ಆ ಕೆಲಸ ಮಾಡಬಾರ್ದಿತ್ತು, ಈ ಕೆಲಸ ಮಾಡ್ಬೇಕಿತ್ತು, ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹೊಟ್ಟೆ ಪಾಡಿಗೆ, ಮನೆ ಕಷ್ಟ ಇದೆ, ಅದು ಇದು ಹೇಳ್ತಾನೆ ಇರ್ತದೆ. ಸೊ ಆ 2% ಪೀಪಲ್ ಏನಿದಾರಲ್ವಾ, ಅವರು ತಮ್ಮ ಮೈಂಡ್ ಪವರ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಅವರು ಎಲ್ಲಾ ಕ್ಷೇತ್ರಗಳಲ್ಲಿ, ಅವ್ರು ಯಾವ್ಯಾವ ಕ್ಷೇತ್ರ ಇರುತ್ತೆ, ಯಾವ್ಯಾವ ಫೀಲ್ಡ್ ಅಲ್ಲಿ ಇರುತ್ತೆ, ಎಲ್ಲದರಲ್ಲೂ ಸಕ್ಸಸ್ ಆಗ್ತಕ್ಕಂಥದ್ದು. ಒಂದು ಬಿಸ್ನೆಸ್ ಆಗಿರ್ಲಿ, ಒಬ್ಬ ಸ್ಟೂಡೆಂಟ್ ಆಗಿರ್ಲಿ, ಒಬ್ಬ ಟೀಚರ್ ಆಗಿರ್ಲಿ, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿರ್ಲಿ, ಒಬ್ಬ ಯೂಟ್ಯೂಬರ್ ಆಗಿರ್ಲಿ, ಅಥವಾ ಬೇರೆ ಯಾರೇ ಆಗಿರ್ಲಿ, ಬ್ರೈನ್ ಬ್ರೈನ್ ಬ್ರೈನ್. ನಿಮ್ಮ ಬ್ರೈನ್ ನ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಸೊ ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಈ ಒಂದು ವಿಡಿಯೋದಲ್ಲಿ ನಾವು ರಿವಿಷನ್ ಟೆಕ್ನಿಕ್ಸ್ ಅಂದ್ರೆ ಏನು, ರಿವಿಷನ್ ಟೆಕ್ನಿಕ್ಸ್ ಯಾವ್ಯಾವೆಲ್ಲ ಇದಾವೆ. 1 ರಿವಿಷನ್ ಇಸ್ ಈಕ್ವಲ್ ಟು 10x ಮೆಮೊರಿ. ಒಂದು ರಿವಿಷನ್ಗೆ ನಮ್ಮ ಮೆಮೊರಿ 10 ಟೈಮ್ಸ್ ಸ್ಪೀಡ್ ಆಗಿ ಹೆಂಗ್ ವರ್ಕ್ ಆಗ್ತಕ್ಕಂಥದ್ದು, ಮೆಮೊರಿ ಪವರ್ ಏನಿದೆ ಅದನ್ನ ನಾವ್ ಹೆಂಗ್ ಯುಟಿಲೈಸ್ ಮಾಡ್ಕೋಬೇಕು, ಅಂಡ್ ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ, ಯಾವ ಟೈಮಲ್ಲಿ ಓದ್ಬೇಕು, ಯಾವ ಟೈಮಲ್ಲಿ ರಿವಿಷನ್ ಮಾಡ್ಬೇಕು, ಹೆಂಗ್ ಓದಿದ್ರೆ ಜಾಸ್ತಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ, ಹೆಂಗ್ ಓದಿದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿಯನ್ನ ಓದ್ಬೋದು ಅಂತಕ್ಕಂಥದ್ದನ್ನ ಈ ಕ್ಲಾಸಲ್ಲಿ ನೋಡ್ತಾ ಬರೋಣ. ಅಂಡ್ ಒಂದಷ್ಟು ನಮ್ಮ ಬ್ರೈನ್ ಮೆಮೊರಿ ಅಥವಾ ಏನಿದೆ, ಮೆಮೊರಿ ಪವರ್ ಏನಿದೆ, ಅದಕ್ಕೆ ನಾವು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಒಂದಷ್ಟು ತೊಂದರೆಗಳಾಗ್ತಾ ಇದೆ. ಸೊ ತೊಂದರೆಗಳೇನು, ಪ್ರಾಬ್ಲಮ್ಸ್ ಏನು, ಅದಕ್ಕೆ ಸೊಲ್ಯೂಷನ್ ಏನು ಅಂತಕ್ಕಂಥದ್ದನ್ನ ಕೊನೆವರೆಗೂ ಈ ವಿಡಿಯೋ ಕಂಪಲ್ಸರಿ ಸ್ಟೂಡೆಂಟ್ಸ್ ನೋಡ್ಲೇಬೇಕಾಗಿರ್ತಕ್ಕಂಥದ್ದು, ನೋಡಿ ಅಂತ ಹೇಳ್ತಾ ಸೊ ಈಗ ಶುರು ಮಾಡ್ತಾ ಬರೋಣ. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ, ಫಸ್ಟ್ ಪ್ರಾಬ್ಲಮ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಏನಾದ್ರೂ ನಾವು ಹೊಸದಾಗಿ ಓದಿದ್ರೆ, ಯಾವುದೇ ಇನ್ಫಾರ್ಮೇಶನ್ ಹೊಸದಾಗಿರ್ಲಿ, ಅದು ಫಾರ್ಗೆಟಿಂಗ್ ಕರ್ವನ್ನ ನೋಡಿದ್ರೆ ತಮ್ಗೆ ಅರ್ಥ ಆಗತ್ತೆ, ನಾವು ಬೇಗ ಮರ್ತೋಗ್ತೀವಿ. ಅಂದ್ರೆ ನೀವೇನಾದ್ರೂ ಹೊಸದಾಗಿ ಓದಿರಿ, ವಿತಿನ್ 1 ಡೇ, ವಿತಿನ್ 24 hours 70% ನಾವು ಮರ್ತೋಗಿರ್ತೀವಿ. ವಿತಿನ್ 24 hours 70%. ಸೊ 70% ಮರ್ತೋಗಿರ್ತೀವಿ. ಸೊ ಏನು ಈ 30% ಇದೆಯಲ್ವಾ, ಏನು ಈ 30% ಇದೆಯಲ್ವಾ, ಈ 30% ಅಷ್ಟೇ ನಮಗೆ ನೆನಪಲ್ಲಿರುತ್ತೆ ವಿತಿನ್ 24 hours ಅಲ್ಲಿ. ಸೊ ನಾವೇನಾದ್ರೂ ಹೊಸದಾಗಿ ಓದಿರ್ತಕ್ಕಂಥದ್ದು ವಿತಿನ್ 3 days ಅಲ್ಲಿ ಅರೌಂಡ್ 75 to 80 days, 80%. ವಿತಿನ್ 3 days ಹೋಗ್ತಾ ಬರ್ತಾ ನೀವೊಂದು 80% ಮಾಡ್ತಾ ಹೋಗ್ತೀರಾ. 80% ನೆನಪಿರಲ್ಲ, ಕೇವಲ ಒಂದು 20% ಅಥವಾ ಲೆಸ್ ದೆನ್ 20% ನೆನಪಿರುತ್ತೆ. ತಾವು ಹೋಗ್ತಾ 1 ವೀಕ್ ಹೋದ್ರೆ
ಅರೌಂಡ್ 90% ಮರ್ತೋಗ್ತೀರಾ. ಸಿಂಪಲ್ ರೀ. ನಾನು ಇವತ್ತೇನಾದ್ರೂ ಓದಿದ್ದೀನಿ ಅಂದ್ರೆ ವಿದಿನ್ 24 hours ಅಲ್ಲಿ ನಮ್ಮ ಬ್ರೈನು 70% ಕಂಟೆಂಟ್ ಅನ್ನ ಮರ್ತೋಗುತ್ತೆ ಹೊಸ ವಿಚಾರ ಓದಿದಾಗ. ಆಮೇಲೆ ಸರ್ ನಾವಪ್ಪ ಸರ್ ಇವ್ರು ನಮ್ಮಪ್ಪ ಅಂತೇಳಿ ನಾವು ನಮ್ಮ ಬ್ರೈನ್ ಕಂಡುಹಿಡಿಯುತ್ತೆ ಸರ್. ನೀವು ಅಪ್ಪ ನೀನು ಹುಟ್ಟಾಗಿಂದ ನೋಡಿರುತ್ತೆ, ಅಗೇನ್ ಪದೇ ಪದೇ ನೋಡಿರುತ್ತೆ, ಸೊ ನೀವು ಅಪ್ಪ ಅಂತ ಗುರ್ತು ಸಿಗುತ್ತೆ. ಅದೇ ಸುಮ್ಮನೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಸಿಗ್ತಾನೆ ಅನ್ಕೊಳ್ಳಿ, ನೆಕ್ಸ್ಟ್ ಡೇ ಸುಮ್ಮನೆ ನಿಮ್ಮನ್ನ ಮಾತಾಡ್ಸಿರಲ್ಲ, ಸುಮ್ಮನೆ ನೋಡಿರ್ತಾರ, ನೆಕ್ಸ್ಟ್ ಡೇ ಸಿಕ್ಕರು ಅವ್ನು ಯಾರು ನಿಮಗೆ ಗೊತ್ತಾಗಲ್ಲ. ಸೊ ಹೊಸದಾಗಿ ಏನಾದ್ರೂ ಓದಿದಾಗ ಕೇವಲ 24 ಗಂಟೆ ಒಳಗಡೆ 70% ಮರ್ತೋಗಿರುತ್ತೆ, 30% ಅಷ್ಟೇ ಇರುತ್ತೆ, 30% ಅಷ್ಟೇ ಇರುತ್ತೆ. ಅಥವಾ 2 days ಅಥವಾ 3 days ಆದ ನಂತರ 75ರಿಂದ 80% ಮರ್ತೋಗ್ತೀರಾ. 20ರಿಂದ ಒಳಗಡೆ ನೆನಪಿರುತ್ತೆ, ಕೇವಲ ಒಂದು 20% ಒಳಗಡೆ ನೆನಪಿರುತ್ತೆ. 1 week ಆದ್ಮೇಲೆ ನೀವೇನು ಓದಿರ್ತೀರೋ ಹೊಸ ವಿಚಾರ 1 week ಆದ್ಮೇಲೆ ನಮ್ಮ ಬ್ರೈನಿಗೆ ಗೊತ್ತಾಗುತ್ತೆ, ಸೊ ಇದು ಅನ್ವಾಂಟೆಡ್ ಥಿಂಗು, ಇವನು ಪದೇ ಪದೇ ಇದನ್ನ ನೆನಪಿಸ್ಕೋತಾ ಇಲ್ಲ, ಇದು ಮೇ ಬಿ ಬೇಕಾಗಿಲ್ವೇನೋ ಅಂತ ಡಿಲೀಟ್. ಒಂದು 10% ಅಥವಾ ಲೆಸ್ ದೆನ್ 10% ಅಷ್ಟೇ ನೆನಪಲ್ಲಿರುತ್ತೆ 1 week ಆದ್ಮೇಲೆ. ಸೊ ಇದು ಫರ್ಗೆಟಿಂಗ್ ಕರ್ವ್. ಸರ್ ಈಗ ಗೊತ್ತಾಯ್ತು ಸರ್ ನಾನು ಯಾಕೆ ಮರಿತಾ ಇದ್ದೀನಿ ಅಂತ ಹೇಳಿ. ಸೊ ಇದನ್ನ ಆಚೆ ಬರೋದು ಹೆಂಗೆ ಸರ್? ಹೌ ಟು ಬೀಟ್ ದ ಕರ್ವ್. ಈ ಫರ್ಗೆಟಿಂಗ್ ಕರ್ವ್ ನೀವೇನ್ ಹೇಳ್ಕೊಟ್ರಲ್ವಾ ಸರ್, ಮರ್ತೋಗ್ತಾ ಇದೀನಲ್ವ ಸರ್, 7 days ಒಳಗಡೆ 0 ಆಗುತ್ತಲ್ವಾ ಸರ್, ಇದರಿಂದ ಆಚೆ ಬರೋದು ಹೆಂಗೆ ಸರ್? ಸಿಂಪಲ್ ಸಿಂಪಲ್ ಸಿಂಪಲ್. ಇಲ್ಲೇ ಸೊಲ್ಯೂಷನ್ ಇದೆ, ಈ ಕರ್ವಲ್ಲೇ ಸೊಲ್ಯೂಷನ್ ಇದೆ ನೋಡಿ. ಏನು ತಾವು ಒಂದ್ಸರ್ತಿ ಓದಿದ್ದು ಹಂಗೆ ಬಿಟ್ರೆ 24 hours ಒಳಗಡೆ ಮರ್ತೋಗುತ್ತಲ್ವಾ, ಆ ಓದಿರ್ತಕ್ಕಂಥದ್ನ 24 hours ಆಗೋದಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಈಗ ನಾನು 1 2 hour 3 hour ಓದಿದ್ದೀನಿ, ನಂತರ 1 2 3 hour ಬಿಟ್ಟು ಅಥವಾ ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಕೂತ್ಕೊಂಡು ನಾನು ಇಷ್ಟೊತ್ತು ಏನು ಓದ್ದೆ ಅಂತಕ್ಕಂಥ ಒಂದ್ಸತಿ ರಿವೈಸ್ ಮಾಡಿದ್ರೆ ಅಥವಾ ಪ್ರಶ್ನೆಗಳನ್ನ ಕೇಳಿದ್ರೆ, ಈಗ ನಾನೇನು ಓದಿದ್ದೀನಿ ಅದನ್ನ ಮತ್ತೆ ರಿವೈಸ್ ಮಾಡೋದ್ರೆ ತಾವೇನ್ ಮಾಡ್ತೀರಾ, ಏನ್ ಓದಿರ್ತೀರ ಅದನ್ನ ಮತ್ತೆ ಪೇಜ್ ತೆಗೆದು ಓದ್ತೀರಾ. ಹಂಗಲ್ಲ, ಏನ್ ನಾವು ಓದಿರ್ತೀವಿ 1 page ಅಥವಾ 2 page 10 page 20 page, ಅದನ್ನ ಒಂದ್ಸತಿ ಬುಕ್ಕ ಸೈಡ್ ಇಟ್ಟು ನಾನು ಏನು ಓದ್ಕೊಂಡೆ. ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ಓದ್ಕೊಂಡೆ. ಸೊ ಫಂಡಮೆಂಟಲ್ ರೈಟ್ಸ್ ಯಾವ ಪಾರ್ಟ್ ಅಲ್ಲಿ ಇದೆ? ಪಾರ್ಟ್ 3 ಅಲ್ಲಿದೆ. ಆರ್ಟಿಕಲ್ 12 to 36, 12ರಿಂದ 36. ಸೊ ಇದರಲ್ಲಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಎಲ್ಲಿ ಬರುತ್ತೆ? ಕ್ವಶನ್ ಹಾಕೊಳ್ಳಿ. ಸೊ ಈ ಆರ್ಟಿಕಲ್ 25 to 28 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು. ಸೊ ಅದರಲ್ಲಿ ನಾವು ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಒಳಗಡೆ ಸಂಚರಿಸಬೇಕು ಅಂದ್ರೆ ರೈಟ್ ಟು ಮೂವ್ಮೆಂಟ್ ಎಲ್ಲಿ ಬರುತ್ತೆ? ಆರ್ಟಿಕಲ್ 19 ಕ್ಲಾಸ್ 1. ಎಸ್, 19ನೇ ವಿಧಿಯಲ್ಲಿ ಬರುತ್ತೆ ಸಂಚರಿಸ್ತಕ್ಕಂಥ ಸ್ವಾತಂತ್ರ್ಯ. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಕೊಂಡು, ಅಥವಾ ಸೊ ನಾನೇನು ಓದ್ಕೊಂಡೆ, ಈಗ ಈ ಪೇಜ್ ಓದ್ದೆ, ಈ ಪೇಜಲ್ಲಿ ಏನು ಓದ್ಕೊಂಡೆ, ಒಂದು 4-5 ಇಂಪಾರ್ಟೆಂಟ್ ಥಿಂಗ್ ಇತ್ತು. ಏನೇನಿತ್ತು? ರಾಷ್ಟ್ರಪತಿ ಬಗ್ಗೆ ಓದ್ದೆ, ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಓದ್ದೆ, ಪ್ರೆಸಿಡೆಂಟ್ ಎಲೆಕ್ಷನ್ ಬಗ್ಗೆ, ರಾಷ್ಟ್ರಪತಿಯವರ ವಿಧಿ ಯಾವ್ದು ಹೇಳ್ತು, ಈ ರೀತಿ ಓದ್ಕೊಂಡೆ. ಒಂದು ಪೇಜ್ ಆದ ತಕ್ಷಣ ಆ ರೀತಿ ಮಾಡಿದ್ರೆ ಆಗ ನೀವು ಓದಿದ್ದು 70% ಏನು ಒಂದ್ ದಿನಕ್ಕೆ ಮರ್ತೋಗೋದಲ್ವಾ. ಬಟ್ ನೀವು ಈ ರೀತಿ ಮರ್ತೋಗೋದಕ್ಕಿಂತ ಮುಂಚೆನೆ ಒಂದಿನದ ನಂತರ, ಅಂದ್ರೆ ನಾವು ಓದಿದ್ದನ್ನ ಆಗ್ಲೇ ಒಂದು ಅರ್ಧ ಗಂಟೆನೋ 1 ನಿಮಿಷ ಅಥವಾ 2 ನಿಮಿಷ ಅಥವಾ 1 ಗಂಟೆನೋ ಬಿಟ್ಟು ಓದಿದ್ರೆ, ಹೇಗೇನ್ ರಿವಿಷನ್ ಮಾಡಿದ್ರೆ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ, ನೀವು ಒಂದು ದಿನದ ನಂತರ ಮರ್ತೋಗ್ತಕ್ಕಂತಹ ಒಂದು ಇದು ಏನಿರುತ್ತೆ 50%. ಆಗ್ಲೇ 70% ಮರಿತಾ ಇರಿ ವಿದಿನ್ 24 hours ಒಳಗಡೆ. ಸುಮ್ಮನೆ ಜಸ್ಟ್ ಒಂದು ಕ್ವಶನ್ ಹಾಕೊಂಡಿದ್ದಕ್ಕೆ 50% ಅಷ್ಟೇ ಮರಿತೀರಾ, 50% ಹಂಗೆ ಉಳ್ಕೊಳುತ್ತೆ, 50% ಹಂಗೆ ಉಳ್ಕೊಳುತ್ತೆ. ಸರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿದೆ ಅನ್ಸ್ಬೋದು, ಬಟ್ ಈ ಒಂದು ಕರ್ವ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ ನಂತರ ನಿಮಗೆ ನೀಟಾಗಿ ಡೀಟೇಲ್ಡ್ ಆಗಿ ಹೇಳ್ತೀನಿ, ತುಂಬಾ ಈಸಿ ಅನ್ಸುತ್ತೆ. ಓಕೆನಾ? ಸೊ ಆ ನಂತರ ಒಂದು 3ನೇ ದಿನ ಅಥವಾ ಅವತ್ತು ಬೆಳಿಗ್ಗೆನೋ ಅಥವಾ ಮಾರ್ನಿಂಗ್ ಇಂದ ಏನು ಓದಿರ್ತೀರೋ ನೈಟ್ ಒಂದು 9 ಗಂಟೆ ನಂತರ 1 hour, ಅಥವಾ ಅವತ್ತಿನ ಬೆಳಗ್ಗೆನೋ ಅಥವಾ 2 ದಿನ ಬಿಟ್ಟ ನಂತರನೋ ಅಥವಾ 3 ದಿನದಲ್ಲೋ ಒಂದ್ಸತಿ ಬಂದು ನಾನೇನು ಓದಿದ್ದೆ ಅಂತ ನೋಡಿದ್ರೆ, ನೀವು ಮರ್ತೋಗ್ತಕ್ಕಂತಹ ಒಂದು ಸಾಮರ್ಥ್ಯ ಏನಿರುತ್ತೆ ಅದು ಕೇವಲ 20% ಅಷ್ಟೇ, ಒಂದು 80% ಹಂಗೆ ಉಳ್ಕೊಳ್ಳುತ್ತೆ. ಅಗೈನ್ ವೀಕೆಂಡ್, ಒಂದು ವಾರದ ನಂತರ ಒಂದ್ಸತಿ ಏನಾದ್ರು ರಿವಿಷನ್ ಮಾಡಿದ್ರೆ ಒಂದು 10% ಅಷ್ಟೇ ಮರಿತೀರಾ, 90% ಹಂಗೆ ರಿಟೆನ್ಷನ್ ಆಗಿರುತ್ತೆ. ಸರ್ ಇದು ಪಾಸಿಬಲ್ ಇದೆಯಾ ಸರ್? ನಾನು PUC ಓದ್ತಾ ಇದ್ದೀನಿ, SLC ಓದ್ತಾ ಇದ್ದೀನಿ, ಅಥವಾ UPSC ಓದ್ತಾ ಇದ್ದೀನಿ, KPSC ಓದ್ತಾ ಇದ್ದೀನಿ, ನೀಟ್ ಓದ್ತಾ ಇರ್ತೀನಿ, JEE ಓದ್ತಾ ಇದ್ದೀನಿ, ನೀವು ಹೇಳಿದ್ದು ವೀಕ್ಲಿ 3 ರಿವಿಷನ್ ಮಾಡ್ಲೇಬೇಕಾ ಸರ್? ಪಾಸಿಬಲ್ ಇದೆಯಾ ಸರ್? ಸಿಲೆಬಸ್ ತುಂಬಾ ಹೆವಿ ಇದೆ ಸರ್, ನಿಮ್ ಕ್ವಶನ್ ಅಲ್ವಾ? ಅದಕ್ಕೆ ಸಿಂಪಲ್ ಸಿಂಪಲ್ ಸಿಂಪಲ್
ಅಕಾರ್ಡಿಂಗ್ ಟು ನ್ಯೂರೋ ಸೈನ್ಸ್ ಫಸ್ಟ್ ರಿವಿಷನ್ ಸೇಮ್ ಡೇ ಆಗಬೇಕು, ಸೆಕೆಂಡ್ ರಿವಿಷನ್ ವಿತಿನ್ 3 ಡೇ 3 ದಿನದೊಳಗಡೆ ಆಗಬೇಕು, ಥರ್ಡ್ ರಿವಿಷನ್ ವಿತಿನ್ 7 ಡೇಸ್ ಒಳಗಡೆ ಆಗಬೇಕು ಅಕಾರ್ಡಿಂಗ್ ಟು ನ್ಯೂರೋ ಸೈನ್ಸ್. ನೆನಪಲ್ಲಿ ಹಿಡಿಬೇಕಂದ್ರೆ. ಆದ್ರೆ ಈಗ ಅವೆಲ್ಲ ಬೇಡ, ನಾನು ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ. ಈಗ ಯೂಶಲಿ ನಾನು ನನ್ನ ಮೆಂಟರ್ಶಿಪ್ ಅಲ್ಲಿ ಯಾವ ರೀತಿ ಮಾಡಿಸ್ತಾ ಇದ್ದೀನಿ ಅಂದ್ರೆ, ಒಂದು ಪೇಜ್ ನಾನು ನಮ್ಮ ಸ್ಟೂಡೆಂಟ್ಸ್ಗೂ ಇದೇ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಲೈನ್ ಇಂದ ಕೊನೆಯ ಲೈನ್ ವರೆಗೆ ಓದ್ಲಿಕ್ಕೆ ಅರೌಂಡ್ 1 ಮಿನಿಟ್ ಆರ್ 2 ಮಿನಿಟ್ ತೆಗೆದುಕೋತೀರಾ. 1 ಪೇಜ್ ಓದ್ಲಿಕ್ಕೆ 2 ಮಿನಿಟ್ ಅಥವಾ 1 ಮಿನಿಟ್ ತೆಗೆದುಕೋತೀರಾ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ಬಿಡ್ತೀರಾ ಸಡನ್ ಆಗಿ. ಯೂಶಲಿ 99% ಸ್ಟೂಡೆಂಟ್ಸ್ 1 ಪೇಜ್ ಮುಗಿದ ನಂತರ ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ತೀರಾ. ಹಂಗ್ ಮಾಡಬೇಡಿ. 1 ಪೇಜ್ ಓದಿದ ನಂತರ ಒಂದು ಹೈಲೈಟರ್ ಅಥವಾ ಇದನ್ನ ತೆಗೆದುಕೊಳ್ಳಿ, ಪೆನ್ನ ತೆಗೆದುಕೊಳ್ಳಿ. ಸುಮ್ಮನೆ ಕಣ್ಮುಚ್ಕೊಂಡು ಒಂದ್ ಕತೆ ನೆನ್ಕೊಳ್ಳಿ, ಈ ಪೇಜಲ್ಲಿ ಏನೇನೈತಿ ಇಂಪಾರ್ಟೆಂಟ್ ಆ ಥರದ್ದು. ಸೊ ನಾನು ಅರ್ಥಕ್ವೇಕ್ ಬಗ್ಗೆ ಜಿಯೋಗ್ರಫಿ ಓದ್ತಾ ಇದ್ದೆ. ಸೊ ಅರ್ಥಕ್ವೇಕ್ ಅಂದ್ರೆ ಏನು ಅಂತ ಓದ್ದೆ. ಅರ್ಥಕ್ವೇಕ್ ಅಲ್ಲಿ ಟೈಪ್ಸ್ ಆಫ್ ವೇವ್ಸ್, ಸೆಸ್ಮಿಕ್ ವೇವ್ಸ್, ಭೂಕಂಪದ ಅಲೆಗಳ ಬಗ್ಗೆ ಓದ್ದೆ. ಅದರಲ್ಲಿ 2 ಟೈಪ್ಸ್ ಇತ್ತು, ಬಾಡಿ ವೇವ್ಸ್ ಮತ್ತೆ ಸರ್ಫೇಸ್ ವೇವ್ಸ್. ಸೊ ಬಾಡಿ ವೇವ್ಸ್ ಅಂದ್ರೆ ಭೂಮಿ ಒಳಗಡೆ ಇರ್ತಕ್ಕಂಥದ್ದು, ಸರ್ಫೇಸ್ ವೇವ್ಸ್ ಅಂದ್ರೆ ಮೇಲ್ಮೈ ಅಲೆಗಳು, ಭೂಮಿಯಿಂದ ಆಚೆ ಏನ್ ಬರುತ್ತಲ್ಲ ಅದನ್ನು ಓದ್ದೆ. ಸೊ ಬಾಡಿ ವೇವ್ಸ್ ಅಲ್ಲಿ ಯಾವುದು? ಪಿ ವೇವ್ಸ್ ಮತ್ತೆ ಎಸ್ ವೇವ್ಸ್. ಸರ್ಫೇಸ್ ವೇವ್ಸ್ ಅಲ್ಲಿ ಯಾವ ವೇವ್ಸ್ ಇದೆ? ರಿಲೇ ವೇವ್ಸ್, ಲವ್ ವೇವ್ಸ್. ಜಸ್ಟ್ ಕಣ್ಣು ಓಪನ್ ಮಾಡಿ. ಇಷ್ಟು ಮಾಡ್ಲಿಕ್ಕೆ 30 ಸೆಕೆಂಡ್ ಅಷ್ಟೇ ತಗೊಳುತ್ತೆ. ನಂತರ ಅಥವಾ ನಿಮ್ಗೆ ಅಷ್ಟು ನೆನಪಾಗ್ಲಿಲ್ವಾ, ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು 4-5 ಕಡೆ ಅಂಡರ್ಲೈನ್ ಮಾಡಿ. 30 ಸೆಕೆಂಡ್ ಅಷ್ಟೇ ತಗೊಳುತ್ತೆ. ನೀವೇನು ಒಬ್ಬೊಬ್ರು 2 ಮಿನಿಟ್ ಆದ ತಕ್ಷಣ ನೆಕ್ಸ್ಟ್ ಪೇಜ್ ಮೂವ್ ಆಗ್ತಾರಲ್ಲ, ಅವ್ರಿಗಿಂತ ನೀವು ಈ ರೀತಿ ಮಾಡಿದಾಗೆ 1 ಪೇಜ್ ಆದ ನಂತರ ಅಲ್ಲೇ ರೀಕಾಲ್ ಮಾಡ್ಕೊಂಡ್ರೆ, ಇದನ್ನ ಆಕ್ಟಿವ್ ರೀಕಾಲ್ ಅಂತ ಹೇಳ್ತಿರ್ತೀವಿ, ರೀಕಾಲ್ ಮಾಡ್ಕೊಂಡ್ರೆ 30 ಸೆಕೆಂಡ್ ಅಷ್ಟೇ ಆಗುತ್ತೆ, ಏನು ಕಳ್ಕೊಳ್ಳೋದಿಲ್ಲ. ಆಮೇಲೆ ನೆಕ್ಸ್ಟ್ ಪೇಜ್ ಓದಿ, ನೆಕ್ಸ್ಟ್ ಪೇಜ್ ಓದಿದ ನಂತರ ಇದೇ ತರ ಮಾಡಿ. ಸೊ ಈ ರೀತಿ ಮಾಡ್ತಾ ಹೋದಾಗ ಇಲ್ಲೇ ನಿಮಗೆ ಒಂದು ರಿವಿಷನ್ ಆಗಿರೋ ತರ ಆಗುತ್ತೆ. ಸೊ ನಾನು ಬ್ರೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಾವು ಎಲ್ಲ ಪಾರ್ಟ್ ತೆಗೆದುಕೊಂಡು ಆಗ ನಿಮಗೆ ಗೊತ್ತಾಗುತ್ತೆ. ಆ ನಂತರ ಏನ್ ಮಾಡ್ತೀರಾ? ಸೊ ಈ ರೀತಿ ಮಾಡ್ಕೊಂಡು ಹೋದ್ರಿ, ಸಂಜೆವರೆಗೂ ಓದಿದ್ರಿ, 8 ಗಂಟೆ ಮುಗೀತು ನಿಮ್ಮ ಓದೋದು. ಯಾವುದೇ ಕಾರಣಕ್ಕೂ 8 ಗಂಟೆ ಮುಗೀತಲ್ವಾ ಮಲ್ಕೋಬೇಡಿ. 1 ಅವರ್ ಎಕ್ಸ್ಟ್ರಾ ಟೈಮ್ ತಗೊಂಡು ಇವತ್ತು ಬೆಳಗ್ಗೆಯಿಂದ ನಾನೇನು ಓದ್ದೆ ಜಸ್ಟ್ ಆಳೆ ತಿರ್ಬೇಕು ಅಷ್ಟೇ. ನೀವೇನ್ ಕಂಪ್ಲೀಟ್ ಆಗಿ ಮತ್ತೆ ಓದಿ ಅಂತ ಹೇಳ್ತಿಲ್ಲ. ಏನೇನು ಓದಿದ್ರಿ ಹೆಡ್ಡಿಂಗ್ ನೋಡ್ಕೊಂಡು ಹೋಗಿ. ಎಸ್ ಅರ್ಥಕ್ವೇಕ್, ಸರ್ಫೇಸ್ ವೇವ್ಸ್, ಬಾಡಿ ವೇವ್ಸ್, ಪಿ ವೇವ್ಸ್, ಎಸ್ ವೇವ್ಸ್ ಓದ್ತಾ ಹೋದೆ. ಸೈನ್ಸು ಸೆಲ್ ಬಯಾಲಜಿಯಲ್ಲಿ ಓದ್ತಾ ಇದ್ದೆ. ಸೆಲ್ಲು, ಸ್ಟ್ರಕ್ಚರ್ ಆಫ್ ಸೆಲ್ ನಾನು ನೋಡ್ತಾ ಬಂದೆ. ಆಮೇಲೆ ಕಣದಂಗಗಳು, ಆರ್ಗ್ಯಾನೆಲ್ಸ್ ಬಗ್ಗೆ ಓದ್ತಾ ಇದ್ದೆ. ಮೈಟೋಕಾಂಡ್ರಿಯಾ, ಪವರೋಸ್ ಅಲ್ವಾ. ಸೊ ಮೈಟೋಕಾಂಡ್ರಿಯಲ್ಲಿ ಎಕ್ಸ್ಟ್ರಾ ಕ್ರೋಮೋಸೋಮ್ ಡಿಎನ್ಎ ಇರುತ್ತೆ. ಎಸ್ ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇದೇನಾಯ್ತು? ಲೈಸೋಸೋಮ್ಸ್. ಲೈಸೋಸೋಮ್ಸ್ ಏನ್ ಹೆಲ್ಪ್ ಆಗುತ್ತೆ, ಅದ್ರ ಫಂಕ್ಷನ್ ಇದು ಓದಿದ್ದೆ. ನೆಕ್ಸ್ಟ್ ಏನು? ರೈಬೋಸೋಮ್ಸ್. ಅದರಲ್ಲಿ ಇಲ್ಲಿ ಏನ್ ಕೆಲಸ ಮಾಡುತ್ತೆ? ಪ್ರೋಟೀನ್ ಸಿಂಥೆಸಿಸ್ ಮಾಡುತ್ತೆ. ಎಸ್ ವೆರಿ ಗುಡ್, ನೋಡಿದೆ. ಆಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದರಲ್ಲಿ ರಫ್ ಸ್ಮೂತ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ? ಎಸ್ ಇದು ರಫ್ ಪ್ರೋಟೀನ್ ಸಿಂಥೆಸಿಸ್, ಪ್ರೋಟೀನ್ ಉತ್ಪಾದನೆಯನ್ನು ಮಾಡುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಫ್ಯಾಟ್ನ ಇದು ಮಾಡುತ್ತೆ. ಸೊ ಎಸ್ ಈ ತರ ಜಸ್ಟ್ 1 ಅವರ್ ಅವತ್ತೇನು ಓದಿರ್ತಿರೋ ಈ ರೀತಿ ಸುಮ್ಮನೆ ಮೇನ್ ಹೆಡ್ಡಿಂಗ್ ನೋಡ್ಕೊಂಡು ಹೋಗ್ರಿ. ಸೊ ಅಲ್ಲಿಗೆ ವಿತಿನ್ 1 ಡೇ ಆಗೊಂದು ರಿವಿಷನ್ ಆಗುತ್ತೆ. ಆಮೇಲೆ ನಾಳೆ ಬೆಳಗ್ಗೆ ಏನಾದ್ರು ಬರ್ತಿರಲ್ಲ ಓದ್ಲಿಕ್ಕೆ, ಸೊ ನೆನ್ನೆ ಏನ್ ನೋಡಿದೆ ಜಸ್ಟ್ ಒಂದು 10 ಸೆಕೆಂಡ್ ಅಥವಾ ಒಂದು 5 ನಿಮಿಷ ಜಸ್ಟ್ ಇರುವಾಗ ಏನು ನೋಡಕ್ ಹೋಗ್ಬೇಡಿ, ಜಸ್ಟ್ ನೋಡ್ಕೊಂಡು ಹೋಗಿ ಓದ್ಬೇಡಿ. ಆಮೇಲೆ ಅವತ್ತಿಂದ ಅವತ್ತು ಓದ್ಕಡಿ. ಆಮೇಲೆ ಏನು ಸೋಮವಾರದಿಂದ ಮಂಡೆಯಿಂದ ಶನಿವಾರದವರೆಗೆ ಸ್ಯಾಟರ್ಡೇವರೆಗೂ 1 ವೀಕ್ ಓದಿರ್ತಿರೋ, ಸಂಡೇ ಎಕ್ಸ್ಟ್ರಾ ಓದ್ಬೇಡಿ. ನನ್ನ ಪಕ್ಕದ ಮನೆಯವ್ನು ಓದ್ತಾವನೆ, ಅವ್ನು ಓದ್ತಾವನೆ, ಎಕ್ಸ್ಟ್ರಾ ಏನು ಓದ್ಬೇಡ್ರಿ. ಸಂಡೇ ಫುಲ್ಲು ಚಿಲ್ಲು. ಏನ್ ಮಾಡ್ತೀರಂದ್ರೆ 1 ವೀಕಲ್ಲಿ ಏನು ಓದಿರ್ತಿರಲ್ವಾ, ಸೊ ಅದನ್ನ ಸಂಡೇ ಅಟ್ಲೀಸ್ಟ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೆ ಒಂದು 3 ಗಂಟೆ 4 ಗಂಟೆವರೆಗೆ, ಮಾರ್ನಿಂಗ್ 6 ಗಂಟೆಯಿಂದ ಒಂದು 2 ಗಂಟೆ 3 ಗಂಟೆನೋ, ಮಧ್ಯಾಹ್ನ 4 ಗಂಟೆವರೆಗೂ ಕಂಪ್ಲೀಟ್ ರಿವಿಷನ್ ಮಾಡಿ. ಎಕ್ಸ್ಟ್ರಾ ಏನು ಓದ್ಬೇಡಿ. ಸೊ ನಾನು ಟೈಮ್ ಟೇಬಲ್ ಅಲ್ಲಿ ಅದಕ್ಕೆ ನಿಮಗೆ ಕೊಟ್ಟಿದ್ದೀನಿ, ವೀಕ್ಲಿ ರಿವಿಷನ್ ಅಂತ ಹೇಳಿ ಸಂಡೇ. ಆಮೇಲೆ ಏನ್ ಮಾಡ್ತೀರಾ? 4 ಗಂಟೆ ಮೇಲೆ ಯಾವ್ದೋ ಮೂವಿಗೆ ಹೋಗ್ತಿರೋ, ಗರ್ಲ್ ಫ್ರೆಂಡ್ ಮೀಟ್ ಮಾಡ್ತಿರೋ, ಬಾಯ್ ಫ್ರೆಂಡ್ ಮೀಟ್ ಮಾಡ್ತಿರೋ, ಏನಾದ್ರು ಮಾಡ್ಕೊಳ್ಳಿ ಮಧ್ಯಾಹ್ನದ ನಂತರ. ಸೊ ಅಲ್ಲಿಗೆ ವೀಕ್ಲಿ ರಿವಿಷನ್ ಆಯ್ತಾ? ಇಷ್ಟು ಮಾಡಿದ್ರೆ ಅರೌಂಡ್ 80 to 90% ರಿಟೆನ್ಷನ್ ಇರುತ್ತೆ. ಇವತ್ತು ಜಗತ್ ನಡೀತಿರ್ತಕ್ಕಂಥದ್ದು ನೆಕ್ಸ್ಟ್ ಓದಿದ್ಯಾ, ಇನ್ಪುಟ್ ಎಷ್ಟು ಕೊಟ್ಟಿದ್ಯಾ ಅಂತ ಅಲ್ಲ ಮಗ, ಇನ್ಪುಟ್ ಇಂದ ಏನ್ ಔಟ್ಪುಟ್ ತೆಗಿತಿದ್ಯಾ, ಎಷ್ಟು ತೆಗಿತಾ ಇದೆಯಾ, ಅದ್ರ ಮೇಲೆ ಜಗತ್ ನಡೀತಾ ಇರ್ತಕ್ಕಂಥದ್ದು. ಸುಮ್ಮನೆ ಸರಿಯಾಗಿ ಓದೋದಲ್ಲ, ಓದಿರೋದು ಎಷ್ಟು ನೆನಪಿದೆ ಅದು. ಸೊ ಅಲ್ಲಿಗೆ ಏನ್ ಗೊತ್ತಾಯ್ತು ನಿಮ್ಗೆ? ಅವತ್ತಿಂದ ಆ ಪೇಜ್ ಓದಿದ ನಂತರನ ಪೇಜ್ ಆದ್ಮೇಲೆ ರಿವಿಷನ್ ಮಾಡ್ಬೇಕು. ನೆಕ್ಸ್ಟ್ ಪೇಜ್ ಹೋಗ್ಬೇಕು. ಇದೇ ತರ ಆದ್ಮೇಲೆ ನಂತರ ಆ ಡೇ ಕಂಪ್ಲೀಟ್ ಎಂಡ್ ಆದ್ಮೇಲೆ, ಆ ಡೇ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ರಿವಿಷನ್ ಮಾಡ್ಬೇಕು ನೈಟ್ 1 ಅವರ್. ಆ ನಂತರ ಏನ್ ಮಾಡ್ಬೇಕು? ವೀಕೆಂಡ್ ಭಾನುವಾರ ಕಂಪ್ಲೀಟ್ ರಿವಿಷನ್ ಮಾಡಬೇಕು.
ಅಂಡ್ ಈಗ ನಾನು ನಮ್ಮ ಹುಡುಗರಿಗೆ ಮೆಂಟರ್ಶಿಪ್ ಅಲ್ಲಿ ಹೆಂಗ್ ಓದಿಸ್ತೀನಿ ಗೊತ್ತಾ, ಮಂಡೆಯಿಂದ ಸಾಟರ್ಡೇವರೆಗೂ ಓದಿಸಿ ಸಂಡೇ ರಜಾ ಕೊಡ್ತೀನಿ ಓದ್ಕೊಳ್ಳಿಕ್ಕೆ, ರಿವಿಷನ್ ಮಾಡ್ಲಿಕ್ಕೆ. ಸಂಡೇ ವೀಕ್ಲಿ ರಿವಿಷನ್ ಆಯ್ತಾ. ನೆಕ್ಸ್ಟ್ ಒಂದು 15 ದಿನ ಅದೇ 2 ವಾರ ಆದ್ಮೇಲೆ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ 15 ದಿನ ಟೈಮ್ ಕೊಟ್ಟಿರ್ತೀನಿ, ಡೈಲಿ ಟಾರ್ಗೆಟ್ ಕೊಡ್ತಾ ಇರ್ತೀನಿ, ಓದ್ತಾ ಇರ್ತೀನಿ ನಾನು 15 ದಿನ ಅನ್ಕೊಡಿ. ಸೊ 15 ದಿನ ಅದರಲ್ಲಿ 2 ವಾರ ಬರ್ತವೆ, ಭಾನುವಾರ ಒಂದು ಬಂದಿರ್ತದೆ, ರಿವಿಷನ್ ಮಾಡಿರ್ತೀನಿ. ನೆಕ್ಸ್ಟ್ ಭಾನುವಾರದಷ್ಟಕ್ಕೆ ನಂದು ಸಿಲೆಬಸ್ ಕಂಪ್ಲೀಟ್ ಆಗಿರುತ್ತೆ, ಕಾನ್ಸ್ಟಿಟ್ಯೂಷನ್ ಅಥವಾ ಬಯಾಲಜಿ ಹೋದವ್ರು ಮೈಕ್ರೋ ಬಯಾಲಜಿ ಯಾವುದೋ ಒಂದು ಕಂಪ್ಲೀಟ್ ಆಗಿರುತ್ತೆ, ಇನ್ನೊಂದು ಹೋದವ್ರು ಅಷ್ಟು ದಿನ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ 15 ದಿನಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಆ ಸಂಡೇ ಟೆಸ್ಟ್ ಅಥವಾ PYQ ಬಿಡಿಸ್ಬೇಕು. ನಾನು ಅದನ್ನೇ ಮಾಡೋದು, ಟೆಸ್ಟಿಗೆ ಟೈಮ್ ಕೊಟ್ಟಿದ್ದೀನಿ ನೋಡಿ. ಒಂದು ಸಬ್ಜೆಕ್ಟ್ ಎಂಡಿಂಗ್ ಅಲ್ಲಿ ಅಂದ್ರೆ ಆಫ್ಟರ್ 15 days ನಿಮ್ಗೊಂದು ಟೆಸ್ಟ್ ಕೊಡ್ತೀನಿ, ನೀವು ಅದನ್ನೇ ಮೇಂಟೈನ್ ಮಾಡಿ. ಸೊ ಆಗೇನ್ ಮಾಡ್ತೀರಾ, ಟೆಸ್ಟ್ ಅನ್ನ ಅಟೆಂಡ್ ಮಾಡಿದಾಗ ನೀವು ಹಿಂದಿನ ವಾರ ರಿವಿಷನ್ ಮಾಡಿರ್ತೀರಾ, ಪ್ರತಿದಿನ ಅವತ್ತಿಂದ ಅವತ್ತು ರಿವಿಷನ್ ಮಾಡಿರ್ತೀರಾ, ಆ ಸಬ್ಜೆಕ್ಟ್ ಮುಗೀತು, ಈಗ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀರಾ, ನಿಮ್ಮ ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಎಷ್ಟು ಕ್ವಶನ್ ಬಿಡ್ತೀರಾ, ಎಷ್ಟು ಕ್ವಶನ್ ರಾಂಗ್ ಮಾಡ್ತೀರಾ, ಎರಡನ್ನೂ ಒಂದು ಪೇಜಲ್ಲಿ ಬರ್ಕೊಳ್ಳಿ. ಅದೇ ನಿಮ್ ವೀಕಿಂಗ್ ಏರಿಯಾ. ಅಷ್ಟೊಂದು ಕಂಟೆಂಟು ಮರ್ತೋಗಿದೆ ಅಂತ ಅದನ್ನ ಅವತ್ತು ರಿವಿಷನ್ ಮಾಡಿ. ಸೊ ಅಲ್ಲಿಗೆ ಟೆಸ್ಟ್ ಸೀರೀಸ್ ಇವತ್ತು ರಿವಿಷನ್ ಆಯ್ತಾ, ಸೊ ಅಲ್ಲಿಗೆ 3 ರಿವಿಷನ್ ಆಯ್ತು. ಈ ರೀತಿ ಮಾಡಿದಾಗ ನಿಮ್ಮ ಈ ಫರ್ಗೆಟಿಂಗ್ ಕರ್ವ್ ಏನಿದೆ, ಬರೀ ಸುಮ್ಮನೆ ಓದ್ತಾ ಇದ್ರೆ, ನನಗೆ ಕೆಲವರು ಪ್ರಶ್ನೆ ಕೇಳಿದ್ರು, ಸರ್ ನಾನು ಒಂದು ಸಬ್ಜೆಕ್ಟ್ ಮುಗಿಯೋರ್ಗು ಓದ್ತೀನಿ ಸರ್, ಒಂದು ಸಬ್ಜೆಕ್ಟ್ ಮುಗಿದ್ ನೆಕ್ಸ್ಟ್ ಸಬ್ಜೆಕ್ಟ್ ಹೋದಾಗ ಹಿಂದಿನ ಮರ್ತೋಗಿರುತ್ತೆ ಸರ್ ಅಂತ ಕ್ವಶನ್ ಕೇಳಿದ್ರು. ಮಗ ಯಾಕೆ ಮರೆಯುತ್ತೆ ಗೊತ್ತಾ, ನೀನ್ ಈ ಪ್ರೋಸೆಸ್ ಮಾಡಿರಲ್ಲ. ನೀ ಏನ್ ಮಾಡ್ತಾ 15 ದಿನಕ್ಕೆ ಒಂದು ಸಬ್ಜೆಕ್ಟ್ ಮುಗಿಸ್ಬೇಕು ಅಂತ ಅಷ್ಟೇ ತಲೆಯಿರುತ್ತೆ, ಬೇಗ ಓದ್ತೀಯಾ, ಸಂಜೆ 9 ಗಂಟೆ ಆದ ತಕ್ಷಣ ಇವತ್ತಿನ ಮುಗಿತಪ್ಪ ಅಂತ ಮಾಲ್ಕತ್ತೀಯ, ಡೇ ರಿವಿಷನ್ ಮಾಡಿರಲ್ಲ. ನೆಕ್ಸ್ಟ್ ಒಂದು ಪೇಜ್ ಆದ ತಕ್ಷಣ ನೆಕ್ಸ್ಟ್ ಪೇಜ್ ಮೂವ್ ಆಗ್ತಾ ಇರ್ತೀಯಾ, ಟಾರ್ಗೆಟ್ ಮುಗಿಸೋದ್ರಲ್ಲಿ ಅಷ್ಟೇ ಇರ್ತೀಯಾ, ಅಲ್ಲಿ ರಿವಿಷನ್ ಮಾಡಿರಲ್ಲ. ನೆಕ್ಸ್ಟ್ ಸಂಡೇ ಬರುತ್ತೆ, ಸಂಡೇ ರಿವಿಷನ್ಗೆ ಅಂತ ಕೊಟ್ರೆ ಹುಡುಗಿ ಜೊತೆ ಹೋಗುತ್ತೆ, ಹುಡುಗಿ ಜೊತೆ ಹೋಗು, ತೊಂದರೆ ಇಲ್ಲ, ರಿವೈಸ್ ಮಾಡು, ಅಲ್ಲಿ ಮಿಸ್ ಮಾಡಿರ್ತೀಯ. ನೆಕ್ಸ್ಟ್ 15 ದಿನ ಆದ ನಂತರ ಒಂದು ಟೆಸ್ಟ್ ಕೊಡ್ತೀನಿ, ಅದು ಅಟೆಂಡ್ ಮಾಡಲ್ಲ. ಆಮೇಲೆ ಈ ಕಾನ್ಸ್ಟಿಟ್ಯೂಷನ್ ಮುಗೀತು, ಜಿಯೋಗ್ರಫಿ ಟಾರ್ಗೆಟ್ ಕೊಡ್ತಾ ಇದ್ದೀನಿ ಅಥವಾ ನಾನೇ ಜಿಯೋಗ್ರಫಿ ಓದ್ತಾ ಇದ್ದೀನಿ, ಆಮೇಲೆ ನನ್ನ ಮೈಂಡಿಗೆ ಬೈಯೋದು, ನನಗೆ ಮೆಮೊರಿ ಪವರ್ ಇಲ್ಲ, ಮಗ ನೀನ್ ಕರೆಕ್ಟಾಗಿ ಮಾಡಿಲ್ಲ. ಇಟ್ಸ್ ಕಾಮನ್ ಫಾರ್ ಆಲ್, ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಅವತ್ತು ಹೊಸದಾಗಿ ಏನಾದ್ರು ಇನ್ಫಾರ್ಮೇಶನ್ ಹೋದ್ರೆ ವಿತಿನ್ 24 hours 70% ಮರ್ತೋಗಿರ್ತೀವಿ. ಇದೆಲ್ರಿಗೂ ಕಾಮನ್, ನನಗೂ ನಿಮ್ಗೂ ಐನ್ಸ್ಟೈನ್ಗೂ ಎಲ್ರಿಗೂ ಕಾಮನ್. ಸೊ ನೆಕ್ಸ್ಟ್ ನೋಡಿ, ನಾನು ನಮ್ಮ ಟೈಮ್ ಟೇಬಲ್ ಅನ್ನು ಒಂದ್ಸತಿ ಅಬ್ಸರ್ವ್ ಮಾಡಿ, 6 ಮಂತ್ ಟೈಮ್ ಟೇಬಲ್ ಕೊಟ್ಟಿದ್ದೀನಿ. ಡೈಲಿ ಟಾರ್ಗೆಟ್ ಕೊಡ್ತೀನಿ, ಅವತ್ತು ನೈಟ್ ಅವತ್ತಿನ ರಿವಿಷನ್ ಮಾಡಬೇಕು. ವೀಕ್ಲಿ ರಿವಿಷನ್ ಇರುತ್ತೆ, ಸಂಡೇ ರಿವಿಷನ್ ಇರುತ್ತೆ. ಆಮೇಲೆ 15 days ಆದ ನಂತರ ಆ ಸಬ್ಜೆಕ್ಟ್ ಮುಗಿದ ನಂತರ ಟೆಸ್ಟ್ ಕೊಡ್ತೀನಿ, ಇಲ್ಲೊಂದು ರಿವಿಷನ್ ಆಗುತ್ತೆ. ಸೊ ಈ ರೀತಿ ಎಲ್ಲಾ ಸಬ್ಜೆಕ್ಟು ಆದ ನಂತರ ಫುಲ್ ಲೆಂತ್ ಟೆಸ್ಟ್ ಅನ್ನ ಕೊಡ್ತೀನಿ. ನೀವ್ ಹಂಗ್ ಮಾಡ್ಬೇಕು, ಎಲ್ಲಾ ಸಬ್ಜೆಕ್ಟ್ ಮುಗಿಸಿದ ನಂತರ ಎಲ್ಲವೂ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಇದನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಯಾರು UPSC KPSC ಅವರು ಹೋದವರು. ಅದೇ GE NET ಆದ್ರೆ ಎವ್ರಿ 15 days ಅಥವಾ 1 week ಒಂದ್ಸತಿ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ. ಸೊ ಇದಾದ ನಂತರ ನಮ್ಮ ಮೈಂಡ್ ಬಗ್ಗೆ ಒಂದ್ಸತಿ ತಿಳ್ಕೊಳ್ಳಿ. ಸೊ ನಮ್ಮ ಮೆಮೊರಿ ಬಗ್ಗೆ ತಿಳ್ಕೊಂಡಾಗ ತಮಗೆ ಒಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ಅಗೈನ್ ನಮ್ಮ ಬ್ರೈನ್ ಬಗ್ಗೆ ತಿಳ್ಕೋಣ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಕೇಳಿರ್ಬೋದು ತಾವು, ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ನೀಟ್ ಹೋದವರು. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತಕ್ಕಂಥದ್ದು ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಒಂದು ಭಾಗ. ಸರ್ ಅದೆಲ್ಲಿರುತ್ತೆ ಸರ್ ಅಂದ್ರೆ, ಎಕ್ಸಾಕ್ಟ್ ನಿಮ್ಮ ಹಣೆ ಏನಿದೆಯಲ್ವಾ, ಎಕ್ಸಾಕ್ಟ್ ನಿಮ್ಮ ಹಣೆ ಇದೇನಿದೆಯಲ್ವಾ, ಈ ಹಣೆಯ ಹಿಂಭಾಗ, ಈ ಹಣೆ ಓಪನ್ ಮಾಡಿದ್ರೆ ಇಲ್ಲಿರ್ತಕ್ಕಂಥದ್ದೇ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ನೋಡಿ ಈ ಭಾಗ, ನಿಮ್ಮ ಹಣೆಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಈ ಭಾಗ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಟೂಡೆಂಟ್ಸ್ಗೆ ಆಗ್ಲಿ, ಬಿಸ್ನೆಸ್ ಮ್ಯಾನ್ಗೆ ಆಗ್ಲಿ, ಮನೆಗಿರೋರ್ಗೆ ಆಗ್ಲಿ, ಚಾಟ್ ಮಾಡೋರ್ಗೆ ಆಗ್ಲಿ, ಇವ್ರ ಮಾತಾಡೋರ್ಗೆ ಆಗ್ಲಿ, ಅಥವಾ ಒಂದು ಹುಡುಗಿ ಪಟಾಯಿಸ್ಕೊಳ್ಳೋರ್ಗೆ ಆಗ್ಲಿ, ಯಾರಿಗೆ ಆಗ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅದನ್ನ ಮದ್ವೆ ಆಗೋರಾಗಿರ್ಲಿ ಅಥವಾ ಮದುವೆಯಲ್ಲಿ ಜಂಜಾಟದಲ್ಲಿ ಬಿದ್ದಿರ್ತಕ್ಕಂಥವ್ರು ಸಂಸಾರವನ್ನ ಮಾಡ್ಲಿಕ್ಕಾಗ್ಲಿ, ಗಂಡ ಹೆಂಡತಿ ಜಗಳ ಅಂತೆ, ಕಿರುಕುಳ ಅಂತೆ, ಮಾನಸಿಕ ಸಮಸ್ಯೆ, ಬೇಸತ್ತು ಆತ್ಮಹತ್ಯೆಗೆ ಶರಣು, ಎಲ್ಲದಕ್ಕೂ ಕಾರಣ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಸರ್ ಇದು ಏನ್ ಮಾಡುತ್ತೆ ಸರ್? ದಿಸ್ ಇಸ್ ದ ಫ್ರೀ ಫ್ರಂಟಲ್ ಬ್ರೈನ್, ದಿಸ್ ಇಸ್ ದ ಪಾರ್ಟ್ ಆಫ್ ದ ಬ್ರೈನ್ ಲೊಕೇಟೆಡ್ ಜಸ್ಟ್ ಬಿಹೈಂಡ್ ಯುವರ್ ಫೋರ್ಹೆಡ್. ಇದನ್ನ ಆಲ್ರೆಡಿ ನಮ್ಗೆ ಹೇಳಿದೆ. ಸೊ ಇಟ್ ಹ್ಯಾಸ್ ದ CEO ಆಫ್ ಯುವರ್ ಬ್ರೈನ್. ನಿಮ್ಮ ಬ್ರೈನ್ಗೆ CEO ಯಾರು, ಬಾಸ್ ಯಾರು ಅಂದ್ರೆ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಈ ಭಾಗನೇ ಬಾಸ್. ನಿಮಗೆ ಬ್ರೇಕಪ್ ಆದ್ರೂ ಇದೇ ಕಾರಣ, ನೀವು ಟಾಪರ್ ಆದ್ರೂ ಇದೇ ಕಾರಣ, ನಿಮ್ಗೊಂದು ಹುಡುಗಿ ಬಿದ್ದಿದ್ದಾಳೆ ಅಂದ್ರೂ ಇದೇ ಕಾರಣ, ಎಲ್ಲದಕ್ಕೂ ಇದೇ ಕಾರಣ. ನೀವು ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡ್ರು ಇದೇ ಕಾರಣ. ಇದು ಏನ್ ಮಾಡುತ್ತೆ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್? ಏನ್ ಮಾಡುತ್ತೆ ಸರ್? ಡಿಸಿಷನ್ ಮೇಕಿಂಗ್.
ಹುಡುಗಿ ಕರೆಕ್ಟ್ ಆಗಿದ್ದಾಳೋ ಇಲ್ವೋ, ನನಗೆ ಸೂಟ್ ಆಗ್ತಾಳೋ ಇಲ್ವೋ, ನಮ್ಮ ಮನೆಗೆ ಸೂಟ್ ಆಗ್ತಾಳೋ ಇಲ್ವೋ, ನನ್ನ ಮದುವೆ ಆಗ್ತಾಳೋ ಇಲ್ವೋ, ನನಗೆ ಕೈ ಕೊಡ್ತಾಳೋ ಇಲ್ವೋ, ಡಿಸಿಷನ್ ನಾನೀಗ ಯಾವ್ದು ಓದ್ಬೇಕು, ಯಾವ ಸಬ್ಜೆಕ್ಟ್ ಓದ್ಬೇಕು, ಯಾವ ಸಬ್ಜೆಕ್ಟ್ ಬಿಡ್ಬೇಕು, ಯಾರ ಹತ್ರ ಕೋಚಿಂಗ್ ತೆಗೆದುಕೋಬೇಕು, ಏನ್ ಕೋಚಿಂಗ್ ತೆಗೆದುಕೋಬಾರ್ದು, ಯಾವಾಗ ಏನ್ ಓದ್ಬೇಕು, ವೀಕೆಂಡ್ ಅಲ್ಲಿ ನಾನು ಸ್ಟಡಿ ಮಾಡ್ಲಾ ಬಿಡ್ಲಾ, ಎಲ್ಲದಕ್ಕೂ ಕಾರಣನೇ ಈ ಡಿಸಿಷನ್ ಮೇಕಿಂಗ್ ಮಾಡ್ತಕ್ಕಂಥ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಫಾರ್ ಎಕ್ಸಾಂಪಲ್, ನಾನು ಇವತ್ತು ನೈಟ್ ಮಲ್ಗ, ನಾನು ಎವ್ರಿ ಡೇ ಮಾರ್ನಿಂಗ್ 5 o'clock ಜಿಮ್ಗೆ ಹೋಗ್ತೀನಿ, 5:30. ನಾಳೆ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ ನೈಟ್ ಡಿಸೈಡ್ ಮಾಡಿ ಮಲ್ಕೊಳ್ಳೋದು ಯಾವ್ದು ಹೇಳು, ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಡಿಸಿಷನ್ ಮೇಕಿಂಗ್ ಇದೆ ಮಾಡೋದು. ಇಲ್ಲ ಬಿಡು ನಾಳೆ ನೋಡ್ಕೋಣ, ನಾಳೆ ಮುಂದಿನ 7 ಗಂಟೆಗೆ 8 ಗಂಟೆಗೆ ಜಿಮ್ಗೆ ಹೋಗೋಣ, ಇವತ್ತು ಸ್ವಲ್ಪ ಲೇಟ್ ಆಗಿದ್ದೆ ನಾನು. ಇದೇ ಕಾರಣ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಇಲ್ಲ ಮಗ, ನೀನ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳಲೇಬೇಕು ಅಂತ ಅಂದ್ಕೊಡಿ, ಬೇಗ ಎಚ್ಚರ ಆಗುತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ನೈಟ್ ಮೆಸೇಜ್ ಹಾಕ್ತಾರೆ, ಅರ್ಲಿ ಮಾರ್ನಿಂಗ್ 5 o'clock ನಂದಿ ಬೆಟ್ಟಕ್ಕೆ ಹೋಗೋಣ, ತುಂಬಾ ಚಳಿಯಾಗಿರುತ್ತೆ, ಒಳ್ಳೆ ವೆದರು, ಫಾಗ್ ಇರುತ್ತೆ, ಯಾರು ಕಾಣಿಸಲ್ಲ, ಹಿಂದೆ ಮುಂದೆ ಇರೋರು, ಸಗದಾಗಿರುತ್ತೆ. ಯಾರು ಕಾಣಿಸಿಲ್ಲದ್ಮೇಲೆ ಯಾಕೆ ಹೋಗ್ತೀರಾ ಅಂತ ಕೇಳ್ಬೇಡಿ. ಸೊ ನಂದಿ ಬೆಟ್ಟಕ್ಕೆ ಹೋಗೋಣ ಮೆಸೇಜ್ ಬರುತ್ತೆ ಗರ್ಲ್ ಫ್ರೆಂಡ್ ಇಂದ, ನೀವು ನೋಡ್ಕೋತೀರಾ ಮೆಸೇಜ್ ಅನ್ನ. ನೋಡ್ಕೊಂಡ ನಂತರ ನೈಟು ನಿಮ್ಮ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ಗೆ ಅದು ಹೋಗುತ್ತೆ. ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ, ಬೆಳಗ್ಗೆ ಹುಡುಗಿ ಸಿಗ್ತಿದ್ದಾಳೆ, ನಂದಿ ಬೆಟ್ಟ ಫುಲ್ ಚಳಿ, ಸಗದಾಗಿದೆ ವೆದರ್. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಕೇಳಿಸ್ಕೊಂಡ ತಕ್ಷಣ ನಿಮಗೆ ಗೊತ್ತಿಲ್ದೇನೆ ಅಲಾರಾಮ್ ಫಿಕ್ಸ್ ಮಾಡುತ್ತೆ 3:30ಗೆ. ಅವಳು 4:15 ಹೋಗೋಣ ಅಂದವಳೆ, 3:15 ಎದ್ದು ರೆಡಿಯಾಗು, ಬೆಟ್ ಕಟ್ತೀನಿ, ಅಲಾರಾಮ್ ಹೊಡೆಯೋದಕ್ಕಿಂತ ಮುಂಚೆ ನೀವು ಅವತ್ತು ಎದ್ದಿರ್ತೀರ. ಅದೇ ಬೇರೆ ಟೈಮಲ್ಲಿ ನಾನು 3:15 ಹೋಗಿ ಜಿಮ್ಗೆ ಹೋಗೋಣ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಎದ್ದೇಳಲ್ಲ, ಬಿಕಾಸ್ ನಿಮ್ಮ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬಿಡು ಮಗ ನೋಡ್ಕೋಣ. ಅದೇ ಹುಡುಗಿ ಅಂದ ತಕ್ಷಣ ಇದಕ್ಕೂ ಒಂದು ಹುಮ್ಮಸ್ಸು, ಡೋಪಮಿನ್ ರಿಲೀಸ್ ಮಾಡುತ್ತೆ, ಬೆಳಗ್ಗೆ ನಾನು ಎದ್ದೇಳಲೇಬೇಕು, ಖುಷಿ ಆಗ್ತೀಯಾ, ಗೊತ್ತಿಲ್ಲದೇ ಡಿಸಿಷನ್ ತೆಗೆದುಕೊಳ್ತಕ್ಕಂಥದ್ದು ಇದು. ಸರ್ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಹೇಳ್ತೀನಿ, ಡೋಂಟ್ ವರಿ. ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡೋದು, ನಾನು ಹೇಳಿದ್ನಲ್ಲ ಜಿಮ್ಗೆ ಹೋಗೋದು, ಅದು ಮಾಡ್ಬೋದು, ಇದನ್ನ ಮಾಡೋದು, ನಾನು ಓದೋದು, ಅದು ಇದು ಎಲ್ಲ ಪ್ಲಾನ್ ಮಾಡೋದು ಇದೆ. ಗೋಲ್ ಸೆಟ್ಟಿಂಗ್, ನನ್ನ ಲೈಫಲ್ಲಿ ಅದಾಗಬೇಕಿದ್ದಾಗಕ್ಕೆ ಈ ಗೋಲ್ ಸೆಟ್ಟಿಂಗ್ ಮಾಡೋದು ಇದೆ, ಫ್ಯೂಚರ್ ಥಿಂಕಿಂಗ್ ಮಾಡೋದು ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಅಲ್ಲಿಗೆ ಯೋಚನೆ ಮಾಡಿ, ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಸೊ ಹಂಗಾದ್ರೆ ಇದನ್ನ ಹೆಂಗೆ ಸರ್ ಚೆನ್ನಾಗಿ ನೋಡ್ಕೊಳ್ಳೋದು? ಅಟೆನ್ಷನ್, ಕಾನ್ಸಂಟ್ರೇಷನ್ ಮಾಡೋದು ಇದೆ, ಸೆಲ್ಫ್ ಕಂಟ್ರೋಲ್, ನಿಮ್ಮನ್ನ ಕಂಟ್ರೋಲ್ ಮಾಡೋದು ಇದೆ. ಸೊ ಕಂಟ್ರೋಲಿಂಗ್ ಆಂಗರ್, ಕೋಪ, ಕೆಲವರು ನೋಡಿ ಕೋಪಿಷ್ಟು ಅಂತಾರೆ, ಅವ್ರಿಗಿದ್ ಸರಿ ಇರಲ್ಲ, ಇದೇ ಕೋಪಿಷ್ಟನ್ ಮಾಡೋದು. ಕೆಲವರು ಏನೇ ಮಾಡಿದ್ರು ಬಿಗ್ ಬಾಸ್ ಸೂರಜ್ ತರ ಕಾಮ್ ಸಾರ್ ಅಂತಾರೆ. ಸೊ ಅವ್ರಿಗೂ ಇದೆ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಸೊ ನಿಮ್ಗೆ ಕೋಪಕ್ಕೂ ಆಂಗರ್ಗೂ ಎಲ್ಲ ನಿಮ್ಗೆ ಕಂಟ್ರೋಲ್ ಮಾಡೋದೇ ಅದು. ನಿಮ್ ಗೋಲ್ ಸೆಟ್ಟಿಂಗು ಅದೇ, ನಿಮ್ಮ ಫ್ಯೂಚರು ಅದೇ, ಡಿಸಿಷನ್ ಮೇಕಿಂಗು ಅದೇ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಿಹೇವಿಯರ್, ನಿಮ್ಮ ಪರ್ಸನಾಲಿಟಿ ಎಲ್ಲ ಡಿಸೈಡ್ ಮಾಡ್ತಕ್ಕಂಥದ್ದು ಇದೆ. ಅದ್ರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ ವರ್ಕಿಂಗ್ ಮೆಮೊರಿ. ಇಟ್ ಸ್ಟೋರ್ಸ್ ಇನ್ಫಾರ್ಮೇಶನ್ ಟೆಂಪರರಿಲಿ. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನು ಓದ್ತಿರಲ್ವಾ ಈಗ 24 ಗಂಟೆ ಒಳಗಡೆ ಮರ್ತೋಗುತ್ತಲ್ವಾ, ಅದಕ್ಕೆ ಕಾರಣನೇ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ನಿಮ್ಮ ಇನ್ಫಾರ್ಮೇಶನ್ ಗ್ರಾಪ್ ಮಾಡೋದೇ ಅದು ನೀಟಾಗಿ ನೋಡ್ಕೊಳ್ಳಿದ್ರೆ ಮರ್ತೋಗೋದೇ ಅದೇ. ಸೊ ಈಗ ಗೊತ್ತಾಯ್ತು ಈ ಪಾರ್ಟ್ನ ಇಂಪಾರ್ಟೆನ್ಸ್ ನಿಮ್ಗೇನು ಅಂತ. ನೆಕ್ಸ್ಟ್ ಒಂದು ಫನ್ನಿ ವಿಚಾರ ಏನ್ ಗೊತ್ತಾ, ತಾವು ನೋಡಿರ್ಬೋದು ಟೀನೇಜರ್ಸ್ ಬಿಲೋ 25 years ಅವ್ರನ್ನ ನೋಡಿರ್ಬೋದು. ಯಂಗ್ ಏಜ್ ಅಲ್ಲಿ ಹೆಂಗೆಂಗೋ ಆಡ್ತಾರೆ. ಮಗ ಅವ್ರು ದೊಡ್ಡವ್ರು ನೋಡಲ್ಲ, ಮಗ ನನ್ನ ಡವ್ ಅವಳು ಇದು ಏನೇನೋ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ BMTC ನೋಡ್ಬೋದು. ಯಂಗ್ ಏಜ್ ಅಲ್ಲಿ ಹೆಂಗೆಂಗೋ ಆಡ್ತಾರೆ. ಮನೆಗೆ ಅಪ್ಪ ಅಮ್ಮ ಕೇಳಿದ್ರೆ ಬೈತಿರ್ತಾರೆ, ಅಪ್ಪ ಅಮ್ಮನ ಮೇಲೆ ಕೋಪ ಮಾಡ್ಕೋತಾರೆ, ಟೀಚರ್ ಮೇಲೆ ಕೋಪ ಮಾಡ್ಕೋತಾರೆ. ಅವಳು ಕಂಡ್ರೆ ಇಷ್ಟ, ಇವಳು ಕಂಡ್ರೆ ಇಷ್ಟ, ಅವ್ನ್ ಕಂಡ್ರೆ ಇಷ್ಟ, ಇವನ್ ಕಂಡ್ರೆ ಇಷ್ಟ, ಹಿಂಗ್ ಆಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ವಯಸ್ಸಾದ ನಂತರ, ಒಂದು 25-26 ಕ್ರಾಸ್ ಆದ ನಂತರ ಅಪ್ಪ ಅಮ್ಮನ ಮೇಲೆ ರೇಗಾಡಲ್ಲ, ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಆ ಹುಡುಗಿ ಅಂತ ಸುತ್ತಲ್ಲ, ಯಾವುದೋ ಒಂದು ಹುಡುಗಿ ಅನ್ನೋ ಸ್ಟೇಜಿಗೆ ಬರ್ತಾರೆ. ಲೈಫಲ್ಲಿ ಇದೇ ಇರಬೇಕು ಅದೇ ಇರಬೇಕು ಅಂತ ಒಂದು ಪ್ರಿಯಾರಿಟಿ ಸೆಟ್ ಆಗುತ್ತೆ, ಆಮೇಲೆ ಸರಿ ಹೋಗ್ತಾರೆ. ಬಟ್ ಈ 16 ವರ್ಷದಿಂದ 25 ವರ್ಷದವರೆಗೂ ಏನಿದಾರಲ್ವಾ, ಯಂಗ್ ಏಜ್ ಹೆಂಗೆಂಗೋ ಆಡ್ಸುತ್ತೆ. ಹಂಗ ಆಡ್ಲಿಕ್ಕೆ ಕಾರಣನೇ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. The prefrontal cortex is not fully developed until 25 years age. 25 ಆಗೋರ್ಗೆ ಫುಲ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಲ್ಲ, ಅದಕ್ಕೆ ಅವ್ರು ಹಂಗಾಡೋದು. ದಟ್ಸ್ ವೈ ಟೀನೇಜರ್ಸ್ ಮೇ ಬಿ ಆಕ್ಟ್ ಇಂಪಲ್ಸಿವ್ಲಿ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಅಪ್ಪನಾದ್ರೂ ಬೈಲಿ, ಅಮ್ಮನಾದ್ರೂ ಬೈಲಿ, ಟೀಚರ್ ಆದ್ರೂ ಬೈಲಿ, ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇಂದ್ರ ನಿಮ್ಗೆ ಓವರ್ ರಿಯಾಕ್ಷನ್, ಎಲ್ಲದಕ್ಕೂ ರಿಯಾಕ್ಷನ್ ಮಾಡ್ತೀರಾ. ಓಕೆ ಸರ್, ಈಗ ವೈ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್?
ಯಾಕೆ ಸರ್ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ? ಅದೇ ಹೇಳಿ ಸರ್. ನಾವಿನ್ನ ಮದ್ವೆ ಆಗಿಲ್ಲ ಅದ್ ಬೇಡ, ಹೆಂಡತಿ ನಮಗೂ ಜಗಳ ಇಲ್ಲ ಅದ್ ಬೇಡ. ಸೊ ಹೆಂಡತಿನೇ ಆಗ್ಲಿ ಗಂಡನೇ ಆಗ್ಲಿ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ತಿಳ್ಕೊಂಡ್ರೆ ಅವರು ಜಗಳ ಆಡೋದ್ ಬಿಡ್ತಾರೆ. ಸಿಂಪಲ್ ರೀ ಇದು. ನಮ್ಮನ್ನ ಸಮ್ಟೈಮ್ಸ್ ಏನಾಗುತ್ತೆ, ಎಕ್ಸ್ಪೆಷಲಿ ಗರ್ಲ್ಸ್ ಅಲ್ಲಿ, ಅವರು ಪೀರಿಯಡ್ಸ್ ಟೈಮಲ್ಲಿ ಅವರು ಏನು ತಿಂಗಳ ಮುಟ್ಟಾಗ್ತಾರಲ್ಲ ಆ ಟೈಮಲ್ಲಿ ತಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಇಂಬ್ಯಾಲೆನ್ಸ್ ಇಂದ, ಅಥವಾ 45 ಕ್ರಾಸ್ ಇರ್ತಕ್ಕಂಥವ್ರಿಗೆ ಮೆನೋಪೋಸ್ ಸ್ಟೇಜ್ ಅಲ್ಲಿ ಆ ಮಹಿಳೆಯರಿಗೆ ಈ ಈಸ್ಟ್ರೋಜನ್ ಮತ್ತೆ ಇನ್ನಿತರ ಹಾರ್ಮೋನ್ಗಳ ವೈಪರೀತ್ಯದಿಂದ ಏನನ್ಸುತ್ತೆ ಅಂದ್ರೆ, ಯೂಶಲಿ ಹುಡುಗಿಯರಿಗೆ ಅವಾಗ ನನ್ನ ಲೈಫಲ್ಲಿ ಏನು ಮಾಡಿಲ್ಲ, ಅವನ್ ಅದ್ ಮಾಡ್ದ, ಇವನ್ ಇದ್ ಮಾಡ್ದ, ಅವನ್ ಅದ್ ಮಾಡಿದ್ಲು, ಇವಳು ಇದ್ ಮಾಡಿದ್ಲು, ನಾನೇನು ಲೈಫಲ್ಲಿ ಮಾಡ್ಲಿಲ್ಲಲ್ವಾ, ನನ್ನ ಲೈಫ್ ಇಷ್ಟೇ, ನನ್ನ ಕೈಲಿ ಏನೂ ಆಗ್ತಿಲ್ಲ, ಐ ಆಮ್ ನಾಟ್ ಫಿಟ್ ಫಾರ್ ದಿಸ್. ಹುಡುಗರು ಕೆಲವು ಟೈಮಲ್ಲಿ ಅನ್ಸ್ಬೋದು, ನಾನು ಇದಕ್ಕೆ ಸೂಟ್ ಆಗಲ್ಲ ಸರ್, ನನ್ಗೆ ಇದು ಆಗೋದಿಲ್ಲ ಸರ್, ನಾನು ಬಡವನಾಗಿ ಇರ್ತೀನಿ ಸರ್, ನಾನು ಏನು ಸಾಧನೆ ಮಾಡಿಲ್ಲ ಸರ್, ಇನ್ನು ಮುಂದೆ ಮಾಡಲ್ಲ, ಈ ತರ ಅನ್ಸುತ್ತೆ ಬಿಕಾಸ್ ಆಫ್ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಅದೇನ್ ಗೊತ್ತಾ, ಆಕ್ಚುಲಿ ಅದು ರಿಯಾಲಿಟಿ ಅಲ್ಲ. ಹಿಂಗ ಅನ್ಸುತ್ತಲ್ವಾ, ಅದು ನಿಮ್ಮ ಮೈಂಡು ನಿಮಗೊಂದು ಭ್ರಮೆ, ಒಂದು ಕೆಟ್ಟ ಕನ್ಸನ್ನ ತೋರಿಸ್ತಿರುತ್ತೆ ಅಂತ. ಆ ಟೈಮಲ್ಲಿ ನೀವೇನ್ ಅನ್ಕೋಬೇಕು ಗೊತ್ತಾ, ಇವತ್ತಿಂದ ಅನ್ಕೊಳ್ಳಿ ನಿಮ್ಗೆ ಆ ಫೀಲ್ ಬಂದಿದೆ ಅಂದ್ರೆ, ನೋ ಇದು ರಿಯಾಲಿಟಿ ಅಲ್ಲ, ಮೈಂಡ್ ಸುಳ್ಳು ಹೇಳ್ತಾ ಇದೆ ನನಗೆ, ಭ್ರಮೆ, ಯಾವುದೋ ಒಂದು ಫಿಲ್ಮ್ ಅನ್ನ ತೋರಿಸ್ತಾ ಇದೆ ಅಷ್ಟೇ ಮೈಂಡು. ಅದನ್ನ ನಂಬ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲ ಅದನ್ನ ನಂಬ್ಕೊಂಡು ಓದೋದ್ ಬಿಡೋಣಪ್ಪ ನನ್ನ ಕೈಲಿ ಆಗಲ್ಲ ಅನ್ಕೊಳ್ಳೋದು, ಅದನ್ನ ನಂಬ್ಕೊಂಡು ನಾನು ಬಿಸ್ನೆಸ್ ಮಾಡೋದು ಬೇಡಪ್ಪ ಅನ್ಕೊಳ್ಳೋದು, ಅದನ್ನ ನಂಬ್ಕೊಂಡು ಇವಳು ಬೇಡಪ್ಪ ಅನ್ಕೊಳ್ಳೋದು, ಇದು ಯಾವುದು ಮಾಡಬೇಡಿ. ಇದು ಒಂದು ಕೆಟ್ಟ ಕನ್ಸು ನಮಗ್ ತೋರಿಸ್ತಾ ಇರುತ್ತಷ್ಟೇ. ನೀವು ಅವಾಗ ಹೇಳ್ಬೇಕು, ನೀವ್ ಯಾವತ್ತು ಡಿಪ್ರೆಷನ್ಗೆ ಹೋಗಿರ್ತಿರೋ, ಅಥವಾ ಯಾವತ್ತೇ ಇದು ಓದೋದ್ ಬೇಡ ನಾಳೆ ಓದೋಣ ಅಂತಿರೋ, ಅವಾಗ ಹೇಳ್ಬೇಕು, ನೀನಲ್ಲ ಮಗ, ನಿಮ್ಮ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ನಿನ್ನ ಕಂಟ್ರೋಲ್ ಮಾಡ್ತಾ ಇದೆ, ಇದೊಂದು ಸುಳ್ಳು ಅಂತ ನೀವ್ ಅನ್ಕೋಬೇಕು. ಸೊ ಸ್ಟೂಡೆಂಟ್ಸ್ ಲೈಫಲ್ಲಿ ಯಾಕೆ ಸರಿ ಇಂಪಾರ್ಟೆಂಟ್ ಅಂದ್ರೆ, ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಏನಿರುತ್ತೆ ಹೆಲ್ಪ್ಸ್ ಇನ್ ಲಾಂಗ್ ಸ್ಟಡಿ ಅವರ್ಸ್. ತುಂಬಾ ಲಾಂಗ್ ಸ್ಟಡಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಇದು. ಹೆಂಗ್ ಮಾಡುತ್ತೆ ಸರ್ ಹೇಳ್ಕೊಡ್ತೀನಿ. ಇಂಪ್ರೂವ್ಸ್ ಆನ್ಸರ್ ಸ್ಟ್ರಕ್ಚರಿಂಗ್. ನೀವೇನ್ ಆನ್ಸರ್ ಬರೀತಿರಲ್ಲ ಅದು ಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದೇ ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ಕಂಟ್ರೋಲ್ ಸ್ಟ್ರೆಸ್, ಫಿಯರ್, ಡಿಸ್ಟ್ರಾಕ್ಷನ್. ನಿಮ್ಮ ಒತ್ತಡವನ್ನ, ನಿಮ್ಮ ಸ್ಟ್ರೆಸ್ ಅನ್ನ, ನೀವು ಯಾವ್ದಾದ್ರು ಕಡೆ ಡಿಸ್ಟ್ರಾಕ್ಷನ್, ಕೆಲವರು ನೋಡ್ತಾ ಇರ್ತಾರೆ, ನನಗೆ ಮೆಸೇಜ್ ಹಾಕಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ ಸರ್. ಫೋರ್ನೋಗ್ರಫಿ ಹೆವಿ ಅಡಿಕ್ಟ್ ಆಗಿದ್ದೀನಿ ಸರ್, ನನಗೆ ತುಂಬಾ ಸ್ಟೂಡೆಂಟ್ ಮೆಸೇಜ್ ಹಾಕಿದ್ದಾರೆ, ಇನ್ಕ್ಲೂಡಿಂಗ್ 26, 27, 28 ವಯಸ್ಸವರು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, SDFD ಆಗಿರೋರು, ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು, ಇನ್ಕ್ಲೂಡಿಂಗ್ ಟೀಚರ್ಸ್, PhD ಹೋಲ್ಡರ್ಸ್ ನನಗೆ ಮೆಸೇಜ್ ಹಾಕಿದ್ದಾರೆ, ಸರ್ ಪೋರ್ನೋಗ್ರಫಿ ಅಡಿಕ್ಟ್ ಆಗಿದ್ದೀನಿ ಸರ್, ಡಿಸ್ಟ್ರಾಕ್ಷನ್ ಆಗ್ತಿದೆ ಸರ್, ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಸರ್, ಅದನ್ನ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅದೆಲ್ಲವನ್ನು ಮಾಡ್ತಕ್ಕಂಥದ್ದೇ ನಿಮ್ಮ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್. ನೆಕ್ಸ್ಟ್, ಬಿಲ್ಡ್ಸ್ ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ. ಕೆಲವ್ರು ನೋಡಿರ್ಬೋದು, ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀನಿ ಓದಕ್ಕೆ ಅಂತ ಹೇಳ್ತಾರೆ, 8-9 ಗಂಟೆ ಆದ್ರೂ ಬಿಡು ನೋಡೋಣ ಅಂತ ಮಲ್ಕೋತಾರೆ. ನಾಳೆಯಿಂದ ಜಿಮ್ಗೆ ಹೋಗ್ತೀನಿ ಅಂತಾರೆ, ನೆಕ್ಸ್ಟ್ ವೀಕ್ ಆದ್ರೂ ಹೋಗಲ್ಲ. ಸೊ ಕೆಲವರು ಹೆಂಗಿರ್ತಾರೆ ಅಂದ್ರೆ, 5 ಗಂಟೆಗೆ ಹೋಗ್ತೀನಿ ಅಂದ್ರೆ 5 ಗಂಟೆಗೆ ಹೋಗ್ತಾರೆ, ನಾಳೆ ಓದ್ತೀನಿ ಅಂದ್ರೆ ನಾಳೆ ಓದ್ತಾರೆ, ಆ ತರ ಇರ್ತಾರೆ. ಆ ತರ ಏನಿರ್ತಾರಲ್ಲ ಅವರು ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ನೀಟಾಗಿ ವರ್ಕ್ ಆಗ್ತಾ ಇದೆ, ಅವ್ರು ಅದನ್ನ ನೀಟಾಗಿ ಮ್ಯಾನೇಜ್ ಮಾಡ್ತಾ ಇದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ಯಾರು ಬಿಡು ಹೋಗೋಣ ಅದು ಇದು ಮಾತಾಡ್ತಾರಲ್ವ, ಅವ್ರಿಗೆ ತಮ್ಮ ಬ್ರೈನ್ ಮೇಲೆ ತಮಗೆ ಕಂಟ್ರೋಲ್ ಇಲ್ಲ. ಸೊ ಮತ್ತೆ ಹೆಂಗ್ ಸರ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಸಿಂಪಲ್. ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಏನಿದೆ, ಇದು ಚೆನ್ನಾಗಿರ್ಬೇಕು ಅಂದ್ರೆ ರೆಗ್ಯುಲರ್ ಆಗಿ ಬ್ರೇಕ್ ತಗೋಬೇಕು. ಸರ್ ಹಂಗಾರೆ ಏನ್ ಮಾಡ್ಬೇಕು ಸರ್? ಓದ್ತಾ ಇರ್ತೀರಾ, ಓದಿ. ಕೆಲವರು 1 hour ಓದ್ತೀರಾ ಫೋಕಸ್ಡ್ ಆಗಿ. ಯೂಶಲಿ ನಾವೇನ್ ಮನುಷ್ಯರಿದ್ದೀವಿ, ಕಂಪ್ಲೀಟ್ ಫೋಕಸ್ ಆಗಿ ಬೇರೆ ಥಾಟ್ ಬರದೆ ಓದ್ಲಿಕ್ಕೆ ಆಗದೇ ಇಲ್ಲ. ತುಂಬಾ ಫೋಕಸ್ ಆಗಿ ಓದ್ತೀವಿ ಅಂದ್ರೂ ಸಹ ನಾವು ಒಂದು 40 ನಿಮಿಷ, 40 minutes. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ 45 minutes ಓದಿ ಕಂಟಿನ್ಯೂಸ್ ಆಗಿ, ನೀಟಾಗಿ ಫೋಕಸ್ಡ್ ಆಗಿ. ಅಥವಾ ಇಲ್ಲ ಬಿಡಿ ಸರ್ ಅಂದ್ರೆ 1 hour ಮ್ಯಾಕ್ಸಿಮಮ್ ಅಷ್ಟೇ ಓದಿ ಕಂಟಿನ್ಯೂಸ್ ಆಗಿ. ಆನಂತರ ಬುಕ್ ಆಟ ಆಡಕ್ ಹೋಗಿ ಅಂತ ಹೇಳ್ತಿಲ್ಲ. 1 hour ಕಂಟಿನ್ಯೂಸ್ ಓದ ನಂತರ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈಗ ಬ್ರೇಕ್ ತಗೊಳ್ಳಿ ಅಂತ ಸರ್ ಹೇಳವ್ರೆ, 5 ನಿಮಿಷ ಬ್ರೇಕ್ ತಗೋತೀನಿ. ವೆರಿ ಗುಡ್. 1 hour ಆದ್ಮೇಲೆ 5 ನಿಮಿಷ ಬ್ರೇಕ್ ತಗೋಬೇಕು, ಅಥವಾ 45 minutes ಆದ್ಮೇಲೆ ಬ್ರೇಕ್ ತಗೊಳ್ಳೇಬೇಕು 5 ನಿಮಿಷ. ವೆರಿ ಗುಡ್, ಸರ್ ಹೇಳಿದ್ದಾರೆ. ಆದರೆ 45 minutes ಓದಿರ್ತೀರಾ, ಬ್ರೇಕ್ ತಗೋತೀನಿ ಅಂತ ಹೇಳಿ ಮೊಬೈಲ್ ಅನ್ನ ಇಟ್ಕೋತೀರಾ.
ಏನಾಗುತ್ತೆ ಅಂದ್ರೆ ಇಷ್ಟೊತ್ತು ಇನ್ಫಾರ್ಮೇಶನ್ ಓದಿರ್ತೀರಿ, ಅದು ಒಂದು ಫೋಲ್ಡರ್ ಆಗ್ತಾ ಇರುತ್ತೆ. ಈ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಏನಿದೆಯಲ್ಲ ಅಲ್ಲಿಗೆ ಹೋಗಿ ಫೈಲ್ ನೀಟಾಗಿ ಸೇವ್ ಆಗ್ಬೇಕು. ಇನ್ನೇನ್ ಸೇವ್ ಆಗ್ತಾ ಇರುತ್ತೆ, ನೀವು ಮೊಬೈಲ್ ಸಡನ್ ಆಗಿ ಓಪನ್ ಮಾಡ್ತೀರಾ, ಸ್ಕ್ರೋಲಿಂಗ್ ಮಾಡ್ತೀರಾ, ಯಾರೋ ಚಂದದ ಹುಡುಗಿ ಅಥವಾ ಮಾಡೆಲ್ ಕಾಣಿಸ್ತಾಳೆ ಅಥವಾ ಇನ್ನೊಂದೇನೋ ಇನ್ಫಾರ್ಮೇಶನ್ ಬರುತ್ತೆ, ಇವಳು ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ಎತ್ತುತ್ತೀರಾ, ಇವಳು ಚೆನ್ನಾಗಿಲ್ಲ ಅಂತ ನೆಕ್ಸ್ಟ್ ಎತ್ತುತ್ತೀರಾ, ಅಲ್ಲೇನೋ ಕ್ರಿಕೆಟ್ ಇದು ಬರ್ತದೆ ನೆಕ್ಸ್ಟ್ ಎತ್ತುತ್ತೀರಾ, ಅಲ್ಲೇನೋ ಫುಟ್ಬಾಲ್ ಏನೋ ಬರುತ್ತೆ ನೆಕ್ಸ್ಟ್ ಎತ್ತುತ್ತೀರಾ, ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಪೊಲಿಟಿಕ್ಸ್, ನೆಕ್ಸ್ಟ್ ಇದ್ದ ತಕ್ಷಣ ಯಾರೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ನಮ್ಮ ಬ್ರೈನ್ಗೆ ಒಂದು 20 ಸೆಕೆಂಡ್ ಅಲ್ಲಿ ಒಂದು 20 ಪಿಕ್ಚರ್ ತೋರಿಸ್ತೀರಾ, ಅದು ಬ್ರೈನ್ ಸೆಟ್ ಆಗ್ತಾ ಇರುತ್ತೆ. ಏನೋ ಪೊಲಿಟಿಕಲ್ ನಡೀತಾ ಇದೆ ಅಂತ ಸೆಟ್ ಆಗ್ತಾ ಇರುತ್ತೆ, ಹೇಳ್ತೀರಾ ಮಾಡೆಲ್ ಬರ್ತಾಳೆ, ಯಾರೋ ಚೆನ್ನಾಗಿದ್ದಾಳೆ ಅಂತ ಇನ್ನೇನ್ ಬ್ರೈನ್ ಹೋಗ್ತಾ ಇರುತ್ತೆ ಅಲ್ಲಿಗೆ. ನೆಕ್ಸ್ಟ್ ಇದು ನೋಡಿದ್ರೆ ಕ್ರಿಕೆಟ್ ಇನ್ ಬರುತ್ತೆ, ಕ್ರಿಕೆಟ್ ಬಂತಲ್ಲ ಅಂತ ನೋಡ್ತಾ ಇರ್ತೀರಾ, ಫುಟ್ಬಾಲ್ ಬರುತ್ತೆ, ಫುಟ್ಬಾಲ್ ಬಂತಲ್ಲ ಅಂತ ನೋಡ್ತಾ ಇರ್ತೀರಾ. ಆಗೇನ್ ಬರುತ್ತೆ, ಇನ್ನೊಂದು ಯಾವುದೋ ಇನ್ಫಾರ್ಮೇಶನ್ ಬರುತ್ತೆ. ಆಗ ಬ್ರೈನ್ಗೆ ಕನ್ಫ್ಯೂಷನ್. ಇಷ್ಟು ನೋಡಿರ್ತೀರಾ, ಅದ್ರ ಜೊತೆಗೆ 1 hour ಇಂದ ಓದಿರ್ತೀರಾ, ಅದನ್ನ ಇನ್ನೇನ್ ಸೇವ್ ಮಾಡ್ಬೇಕು, ಅಷ್ಟರೊಳಗಡೆ ಇಷ್ಟ ಆಗುತ್ತೆ. ಬ್ರೈನು ಇದು ಎಲ್ಲಾನು ವೇಸ್ಟ್, 1 hour ಇಂದೇನು ಓದಿರೋದು ಎಷ್ಟು, ಡಿಲೀಟ್, ನೆನ್ಪಲ್ಲಿ ಉಳಿಯಲ್ಲ. ಸೊ ಸರ್ ಏನ್ ಮಾಡ್ಬೇಕು ಸರ್, 1 hour ಅಥವಾ 45 minutes ಓದ್ತಿರಲ್ವಾ, ಓದಿದ ನಂತರ 5 minute ಬ್ರೇಕ್ ತಗೋಬೇಕು ಸರ್. ತಗೊಳೋದಕ್ಕಿಂತ ಮುಂಚೆ ಈಗ 45 ನಿಮಿಷ ನಾನು ಓದಿದ ನಂತರ ಬುಕ್ಸ್ ಮುಚ್ಚಿಬಿಟ್ಟು ಒಂದ್ಸತಿ ಸುಮ್ಮನೆ ಒಂದು 5 ನಿಮಿಷ ಒಂದು 3 ಪೇಜ್ ಓದಿದಿರಲ್ವಾ, ಈ 3 ಪೇಜಲ್ಲಿ ಏನು ಓದ್ದೆ, ಹೆಡ್ಡಿಂಗ್ ಓದ್ಕೊಂಬನ್ನಿ ಸಾಕು. ಯಸ್, ಈ 3 ಪೇಜಲ್ಲಿ ನಾನೇನು ಓದ್ದೆ, ಸೆಲ್ ಬಯಾಲಜಿ ಆಗಿತ್ತು. ಈಗ ನಾನು ಬಯೋಟೆಕ್ನಾಲಜಿ ಬಗ್ಗೆ ಓದ್ತಾ ಇದ್ದೆ. ಸೊ ಬಯೋಟೆಕ್ನಾಲಜಿ ಅದರಲ್ಲಿ DNA RNA ಬಗ್ಗೆ ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಸೊ DNA RNA, ಸ್ಟ್ರಕ್ಚರ್ ಆಫ್ DNA RNA ಓದ್ತಾ ಇದೆ. ನೆಕ್ಸ್ಟ್ ಬಯೋಟೆಕ್ನಾಲಜಿಲಿ ಈ ಜೀನ್ ಎಡಿಟಿಂಗ್ ಮಾಡ್ತಾರೆ, ಇದನ್ನ ಓದ್ದೆ. ನೆಕ್ಸ್ಟ್ ಈ ತರ ಜಸ್ಟ್ 3 ಪೇಜ್ ಅಷ್ಟೇ ಇರುತ್ತಲ್ವಾ, ಹೆಡ್ಡಿಂಗ್ ಓದ್ಕೊಂಡ್ ಬನ್ನಿ. ಅಷ್ಟೊಳಗಡೆ ಅಷ್ಟು ಓದಿ ಈ ಮುಚ್ಚಿ 3 ನಿಮಿಷ ಆಗಿರುತ್ತೆ ಅಷ್ಟೇ, 3 to 5 minutes ಆಗಿರುತ್ತೆ. 45 ನಿಮಿಷ ಓದಿರ್ತೀರಾ, ಈ 3 ಇಂದ 5 ನಿಮಿಷ ಜಸ್ಟ್ ನೋಡ್ತೀರಾ. ಇಷ್ಟರಲ್ಲಿ ಅದು ನೀಟಾಗಿ ಫೋಲ್ಡರ್ ರೆಡಿ ಆಗುತ್ತೆ. ಆ ಫೈಲ್ ಎಲ್ಲಿಗೆ ಹೋಗುತ್ತೆ, ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ಗೆ ಹೋಗುತ್ತೆ. ಆಗ ಸೇವ್. ದೆನ್ 45 minutes ಓದಿರ್ತೀರಾ, ಒಂದು 5 ನಿಮಿಷಕ್ಕೆ ಈ ತರ ನಾನೇನು ಹೇಳಿದ್ನಲ್ಲ ಅದು ಮಾಡ್ತಿರಲ್ವಾ, ಅಲ್ಲಿ 50 minutes ಆಯ್ತು, ಬ್ರೇಕ್ ತಗೊಳ್ಳಿ. ಬ್ರೇಕ್ ಎಷ್ಟಿರ್ಬೇಕು, 1 hourಗೆ 5 ನಿಮಿಷ ಸಾಕು. ಆ ನಂತರ 5 ನಿಮಿಷ ಬ್ರೇಕ್. ಬ್ರೇಕಲ್ಲಿ ಏನ್ ಮಾಡ್ಬೇಕು ಸರ್ ಹೇಳಿದ್ರು ಈಗ ಮೊಬೈಲ್ ನೋಡೋಣ. ನೋ, ಈಗ ಬ್ರೇಕ್ ಏನಕ್ಕೆ ಬೇಕಾಗಿರೋ ಗೊತ್ತಾ, ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಓದಿದೆ, ಇನ್ಫಾರ್ಮೇಶನ್ ತೆಗೆದುಕೊಂಡಿದೆ, ಫೋಲ್ಡರ್ ರೆಡಿ ಮಾಡಿದೆ, ಸ್ಟೋರ್ ಮಾಡ್ಕೊಂಡಿದೆ. ಈಗ ನೀವು ಮೊಬೈಲಲ್ಲಿ ಇಷ್ಟೆಲ್ಲ ಮಾಡಿದ್ರೆ ಮೊಬೈಲ್ ಹೀಟ್ ಬಂದಿರುತ್ತಲ್ವೇನ್ರಿ, ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ವೇನ್ರಿ, ಕೆಳಗಡೆ ಇಡಬೇಕು. ಹಂಗೆ ಅದಕ್ಕೆ ಸ್ಟ್ರೆಸ್ ಆಗಿರುತ್ತೆ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ಗೆ ಸ್ಟ್ರೆಸ್ ಆಗಿರುತ್ತೆ, ಕೂಲ್ ಮಾಡಬೇಕು, ಕಾಮ್ ಆಗಿರ್ಬೇಕು. ಒಂದು 5 ನಿಮಿಷ ರೆಸ್ಟ್. 5 ನಿಮಿಷ ರೆಸ್ಟಲ್ಲಿ ಏನ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ತೀರಾ ಮಾಡಿ, ಸುಮ್ಮನೆ ಕೂತ್ಕೋತೀರಾ ಕೂತ್ಕೊಳ್ಳಿ, ಹುಡುಗಿ ಜೊತೆ ಮಾತಾಡ್ತೀರಾ ಮಾತಾಡಿ, ಅಮ್ಮನ ಜೊತೆ ಮಾತಾಡ್ತೀರಾ ಮಾತಾಡಿ, ಓದೋದು ಮಾತಾಡಂಗಿಲ್ಲ. ಬ್ರೈನ್ ಈಗ ರಿಲ್ಯಾಕ್ಸ್ ಆಗಿರ್ಬೇಕು, ಏನಾದ್ರು ಬೇರೆ ಮಾತಾಡಿ. ಆ ಬ್ರೇಕಲ್ಲಿ ಮೊಬೈಲ್ ಯೂಸ್ ಮಾಡಿದ್ರೆ ಹೇಗೆ, ನಾನು ಹೇಳಿದ್ನಲ್ವಾ, ಪೊಲಿಟಿಕಲ್ ನೋಡ್ತೀರಾ, ಇಲ್ಲ ಕ್ರಿಕೆಟ್ ಬರ್ತಾ ಇದೆ, ಅಲ್ಲ ಇನ್ನೊಬ್ರು ಬೇರೆ ಬರ್ತಾ ಇದ್ದಾಳೆ, ಇನ್ನೊಂದೇನಾಯ್ತು ಬ್ರೈನ್ಗೆ ಈಗಾಗಲೇ ಸ್ಟ್ರೆಸ್ ಆಗಿದೆಯಾ ಮಗ, ಇನ್ನೂ ಸ್ಟ್ರೆಸ್ ಮಾಡ್ತೀಯಾ. ಸೊ 1 hour ಓದಿದ್ಮೇಲೆ ಈ ರೀತಿ ಮಾಡಿದ್ಮೇಲೆ 5 ನಿಮಿಷ ಬ್ರೇಕ್, ಮೊಬೈಲ್ ಯೂಸ್ ಮಾಡಂಗಿಲ್ಲ, ಮ್ಯೂಸಿಕ್ ಹಾಕಂಗೆ ಕೇಳ್ಬೋದು, ತೊಂದರೆ ಇಲ್ಲ ಮ್ಯೂಸಿಕ್ ಬೇಡ ಸರ್, ಡ್ಯಾನ್ಸ್ ಮಾಡ್ಬಿಡಿ, ಇಲ್ಲ ಯಾರ ಹತ್ರ ಮಾತಾಡಿ, ಬಟ್ ಓದೋದು ಮಾತಾಡ್ಬಿಡಿ. ಅಗೈನ್ ಈ ರೀತಿ 1 hour ಏನು ಓದಿರ್ತೀರಾ, 5 minutes ಬ್ರೇಕ್ ತೆಗೆದುಕೊತೀರಾ, ಮತ್ತೆ 1 hour ಓದಿ. ಅಗೈನ್ ಅದಾದ ನಂತರ ಕೂಡ ನಾನೇನೀಗ ರಿಪೀಟ್ ಮಾಡೋದಲ್ಲ, ಓದಿದ ನಂತರ 5 ನಿಮಿಷ ಆರಾಮಾಗಿರಿ, ಆಮೇಲೆ 5 ನಿಮಿಷ ರೆಸ್ಟ್ ತಗೊಳ್ಳಿ. ಅಗೈನ್ 5 minutes ಬ್ರೇಕ್ ಆಯ್ತು, ಅಗೈನ್ ಇನ್ನೊಂದು 1 hour ಓದಿ. ಅಲ್ಲಿಗೆ ಟೋಟಲ್ 3 long hours, 3 hours ಆಯ್ತಲ್ಲ, ಇದು ಒಂದು ಸ್ಲಾಟ್. ಈ 3 hour ಆದ ನಂತರ 1 hour ಕಂಪಲ್ಸರಿ ಬ್ರೇಕ್ ಬೇಕು. ಫಾರ್ ಎಕ್ಸಾಂಪಲ್ 10 ಗಂಟೆ ಕೂತಿರ್ತೀರಾ, 1 ಗಂಟೆವರೆಗೂ ಓದಿರ್ತೀರಾ, 10ರಿಂದ 10, 11, 12, 10ರಿಂದ 11, 12, 1, 3 hour ಓದಿರ್ತೀರಾ. ಅದರಲ್ಲಿ 1 hourಗೂ 5 ನಿಮಿಷ ಗ್ಯಾಪ್ ತಗೊಂಡಿರ್ತೀರಾ ಬ್ರೇಕು. ಸೊ ಈ 3 hour ಆದ್ಮೇಲೆ 1 ಗಂಟೆ 1 hour ಬ್ರೇಕ್ ತಗೊಳ್ಳಿ, 2 ಗಂಟೆವರೆಗೂ ಊಟ ಮಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಕುಣ್ಕೊಂಡು, ಅವ್ರ ಹತ್ರ ಮಾತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಹೇಗೇನ್ 2 ಗಂಟೆ ಬರ್ತೀರಾ, 2ರಿಂದ 5, ಇದು 3 hour ಸ್ಲಾಟು. ಸೇಮ್ ನಾನು ಹೆಂಗೆ ಹೇಳಿದ್ನಲ್ಲ ಅದೇ ಫಾಲೋ ಮಾಡಬೇಕು. ಎಷ್ಟು, 5ರಿಂದ 6 ರೆಸ್ಟು. ತಾವೇನ್ ಮಾಡ್ತೀರಾ, ಲೈಬ್ರರಿಯಿಂದ ಎದ್ದು ಹೋಗ್ತೀರಾ, ಹೋಗಿ ಟೀ ಹೋಟ್ಲ ಹತ್ರ ನಿಂತ್ಕೊಂಡು, ಗುರು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ್ಯಾವಮ್ಮ ಹೇಳು ಕೇಳ್ತೀರಾ. ಇನ್ನೊಬ್ಬ ಅವನೇನೋ ಓದ್ಕೊಂಡ್ಬಂದಿರ್ತಾನೆ, ಸೈನ್ಸ್ ಗುರು ನಾನು ಸೆಲ್ ಬಯಾಲಜಿ ಕೇಳ್ತೀನಮ್ಮ, ಸೊ ಮಿಯೋಸಿಸ್ ಮೈಟೋಸಿಸ್ ಎಕ್ಸ್ಪ್ಲೇನ್ ಮಾಡಮ್ಮ, ಅವನೊಂದು ಹೇಳ್ತಾನೆ. ಇನ್ನೊಬ್ಬ ನನಗೆ ಇವೆರಡೂ ಗೊತ್ತಿಲ್ಲ, ನನ್ಗೆ ಯಾವ್ದು ಗೊತ್ತು, ಇಷ್ಟು ಜನ ಗೊತ್ತು, ಎಷ್ಟನೇ ಇಶ್ವಾಗ ರಾಜ ಬಂದಮ್ಮ ಅಂತ ಕೇಳ್ತಾನೆ. ಮಗ ಬ್ರೇಕ್ ತಗೊಂಡಿರೋದು 1 hour, ಅಷ್ಟೆಲ್ಲ ಮಾತಾಡ್ಕೊಂಡು ಮತ್ತೆ ತಲೆಗೆ ತುಂಬಿಸ್ಕೋಬೇಡ. ಯಾರಾದ್ರೂ ಓದೋದು ಮಾತಾಡ್ತಾ ಇದ್ರೆ, ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ರೆ ಅವರಿಂದ ಆಚೆ ಬಂದ್ಬಿಡು.
ಟೀಗೆ ಕಾಫಿ ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು 6 ಗಂಟೆ ಬಂದು ಅಗೈನ್ 6ರಿಂದ 8 ಅಥವಾ 9 ಹೋಗೋದು. ಅಲ್ಲಿ 3 ಅವರ್ 9 ಅವರ್ ಸ್ಟಾರ್ಟ್ ಆಯ್ತಲ್ಲ, 8 ಅವರ್ ಸಾಕು. ಇದು ನೀಟಾಗಿ ಫಾಲೋ ಮಾಡಿ. ಸೊ ಮೊಬೈಲ್ ಏನಾದ್ರು ಇಟ್ಕೊಂಡ್ರಾಗ ಮೆಮೊರಿ ಲಾಸ್ಟ್ ಆಗುತ್ತೆ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಸ್ಟೋರ್ಸ್ ವಾಟ್ ಯು ರಿವೈಸ್. ಈ 8 ಗಂಟೆ ಬಂದ ನಂತರ ಅವತ್ತಿನ ನೈಟು ಕಂಪ್ಲೀಟ್ ಡೇ ಏನು ಓದಿದೆಯಲ್ಲ, ನೈಟ್ ಒಂದ್ಸತಿ ರಿವಿಷನ್ ಮಾಡಿ. ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿ ಅರ್ಧ ಬರ್ಧ ನೋಡಿ, ಮಧ್ಯ ನೋಡಿದ್ರೆ ನೋಡ್ಲೇಬೇಡಿ. ಒಂದರಿಂದ ಒಂದು ಕನೆಕ್ಷನ್ ಇದೆ, ಇಲ್ಲ ಅರ್ಥ ಆಗಲ್ಲ. ಸೊ ನೆಕ್ಸ್ಟ್, ರೆಸ್ಟ್ ಅಂಡ್ ರೆಗ್ಯುಲರ್ ಬ್ರೇಕ್ಸ್ ಇಂಪ್ರೂವ್ ದ ಮೆಮೊರಿ. ಸೈನ್ಸ್ ಬಿಹೈಂಡ್ ಇಟ್. ಸರ್ ರೆಗ್ಯುಲರ್ ಬ್ರೇಕ್ ತಗೊಳ್ಳಿ ಅಂತ ಹೇಳಿದ್ರಲ್ಲ ಸರ್, ಇದು ಹೆಂಗ್ ಸರ್ ಮೆಮೊರಿ ಇಂಪ್ರೂವ್ ಮಾಡುತ್ತೆ? ಆಕ್ಚುಲ್ ಆಗಿ ನಮ್ಮ ಮೈಂಡ್ ಒಳಗಡೆ ಹೆಂಗ್ ವರ್ಕ್ ಆಗುತ್ತೆ ಹೇಳ್ಕೊಡಿ ಸರ್. ನಿಮ್ಗೇನ್ ಗೊತ್ತಾ, ನಾನು ಹೇಳಿದ್ರು ನಂಬಲ್ಲ, ಅಪ್ಪ ಅಮ್ಮ ಹೇಳಿದ್ರು ನಂಬಲ್ಲ, ಟೀಚರ್ ಹೇಳಿದ್ರು ನಂಬಲ್ಲ, ನೀವು ನಂಬೋದೊಂದೇ. ಸೈನ್ಸ್ ಏನ್ ಹೇಳುತ್ತೆ ಹೇಳ್ಕೊಡಿ ಸರ್. ಆಯ್ತು, ಅಲ್ಲಿಗೆ ಬರೋಣ ನೋಡಿ. ಸಿಂಪಲ್. ವೆನ್ ಯು ಸ್ಟಡಿ ಕಂಟಿನ್ಯೂಸ್ಲಿ ಫಾರ್ ಲಾಂಗ್ ಅವರ್ಸ್ ವಿತೌಟ್ ಬ್ರೇಕ್ಸ್, ಬ್ರೈನ್ ಗೆಟ್ ಓವರ್ಲೋಡೆಡ್. ತಮಗೆ ಗೊತ್ತು, ಚೆನ್ನಾಗಿ ಓದಿ ಬ್ರೇಕ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಓವರ್ಲೋಡ್ ಆಗುತ್ತೆ, ಫೋಕಸ್ ಇರಲ್ಲ, ಅಬ್ಸಲ್ಯೂಟ್ಲಿ ವಾಸ್ತಾಗಿ ಏನು ಓದಿದ್ ನೆನಪಲ್ಲಿರಲ್ಲ. ನ್ಯೂರಾನ್ಸ್ ಫೈರ್ ಕಂಟಿನ್ಯೂಸ್ಲಿ, ಎನರ್ಜಿ ಡ್ರಾಪ್ಸ್ ಅಂಡ್ ಅಟೆನ್ಷನ್ ಡಿಕ್ಲೈನ್ಸ್. ಒಳಗಡೆ ಇರ್ತಕ್ಕಂಥ ನ್ಯೂರಾನ್ಸ್ ಏನಿರ್ತವೆ, ನರಮಂಡಲದಲ್ಲಿ ಇರ್ತಕ್ಕಂಥ ನರವ್ಯೂಹ, ಅದು ಫೈರ್ ಬರ್ನ್ ಆಗುತ್ತೆ. ಬರ್ನ್ ಮೀನ್ಸ್ ಆಮೇಲೆ ಸುಟ್ಟೋಗುತ್ತೆ ಅಂತಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ಬಿಡತ್ತೆ. ಸೊ ಅಟ್ ದಿಸ್ ಸ್ಟೇಜ್ ನ್ಯೂ ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್ ಇನ್ಎಫಿಷಿಯೆಂಟ್ಲಿ. ಎಫೆಕ್ಟಿವ್ ಆಗಿ ಸ್ಟೋರ್ ಆಗಲ್ಲ ನ್ಯೂ ಇನ್ಫಾರ್ಮೇಶನ್ ಇಷ್ಟೆಲ್ಲ ಓವರ್ಲೋಡ್ ಇದ್ದಾಗ. ಆಕ್ಚುಲ್ ಆಗಿ ಸರ್ ಆ ಟೈಮಲ್ಲಿ ಬ್ರೈನ್ ಏನಾಗುತ್ತೆ ಸರ್, ಆಗ ಓವರ್ಲೋಡ್ ಆಗಿರುತ್ತೆ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಸ್ಟ್ರೆಸ್ ಅಲ್ಲಿ ಇರುತ್ತೆ, ನಿಮ್ಮ ನ್ಯೂರಾನ್ ಸ್ಟ್ರೆಸ್ ಅಲ್ಲಿ ಇರ್ತವೆ, ಜೀವಕೋಶಗಳು ಸಾಯಲಿಕ್ಕೆ ಶುರುವಾಗ್ತವೆ, ಹೊಸ ಇನ್ಫಾರ್ಮೇಶನ್ ಸ್ಟೋರ್ ಆಗಲ್ಲ. ಇಷ್ಟ ಆಗಿರುತ್ತೆ ಸರ್. ಇದರಿಂದ ಆಚೆ ಬರ್ತಕ್ಕಂಥದ್ದು ಹೆಂಗೆ ಸರ್? ಸೊ ರೆಸ್ಟ್ ಅಂಡ್ ಬ್ರೇಕ್ ತೆಗೆದುಕೊಂಡು ಆಚೆ ಬರ್ತೀರಾ ಸರ್. ಎಷ್ಟು ಬ್ರೇಕ್ ತೆಗೆದುಕೊಂಡ್ರೆ ಬ್ರೈನ್ ಅಲ್ಲಿ ಏನಾಗುತ್ತೆ ಸರ್? ಎನರ್ಜಿ ರಿಕವರಿ ಆಗುತ್ತೆ. ನಮ್ಗೆ ಆಕ್ಸಿಜನ್ ಜಾಸ್ತಿ ಬೇಕು, ತಮಗೆ ಓದ್ತಾ ಹಾಕ್ಲಿಸ್ತೀರಾ, ಬಿಕಾಸ್ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗಬೇಕು. ಸೊ ರೆಸ್ಟ್ ತಗೊಳ್ಳಿ. ನಂಬರ್ 1. ನಂಬರ್ 2, ನಂಬರ್ 3, ನಂಬರ್ 4. ಇದಕ್ಕಿಂತ ನಾನು ಬ್ರೈನ್ ಬಗ್ಗೆ ಹೇಳ್ಕೊಡ್ತೀನಿ. ಬೆಸ್ಟ್ ಅಂತ ನ್ಯೂಲಿ ಲರ್ನ್ಡ್ ಇನ್ಫಾರ್ಮೇಶನ್, ರೆಸ್ಟ್, ಅಟೆನ್ಷನ್, ಫೋಕಸ್. ಅಂದ್ರೆ ರೆಸ್ಟ್ ಮಾಡಿದ ನಂತರ ಅಟೆನ್ಷನ್ ಜಾಸ್ತಿ ಆಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ. ಇದು ಬಿಡಿ, ಇದು ತಮಗೆ ಗೊತ್ತಿರುತ್ತೆ. ಸ್ವಲ್ಪ ಬ್ರೈನ್ ಬಗ್ಗೆ ಹೋಗೋಣ. ನೀವು ರೆಸ್ಟ್ ಮಾಡಿದಾಗ ಅಥವಾ ನೀವೇನ್ ಬ್ರೇಕ್ ತೆಗೆದುಕೊಂಡಿರ್ತೀರ ಅವಾಗ ಒಂದು ರನ್ನಿಂಗ್ ಮಾಡಿದಾಗ, ಅಥವಾ ರನ್ನಿಂಗು ಬೇಡ, ನಾರ್ಮಲ್ ಆಗಿ ಒಂದು ಪಾರ್ಕಲ್ಲಿ ಹೋಗಿ ಒಂದು ವಾಕ್ ಮಾಡ್ಕೊಂಡ್ ಬಂದಾಗ, ಅಥವಾ ನಿಮ್ ಲೈಬ್ರರಿಯಿಂದ ಕೆಳಗಡೆ ಇಳಿದು ಆಚೆ ಹೋದಾಗ, ನಾರ್ಮಲ್ ಆಗಿದ್ದಾಗ, ಅಥವಾ ನಿಮ್ಮ ಹುಡುಗಿ ಜೊತೆ ನಡ್ಕೊಂಡು ಹೋದಾಗ, ನಿಮ್ಮ ಹುಡುಗನ ಜೊತೆ ನಡ್ಕೊಂಡು ಹೋದಾಗ, ಏನೋ ಒಂದು ಮಾಡ್ಕೊತಾ ಇರ್ತೀರಲ್ಲ, ಏನೋ ಒಂದು ಹೋಗ್ತಾ ಇರ್ತೀರಾ ಈ ಟೈಮಲ್ಲಿ, ಅಂದ್ರೆ ಬ್ರೇಕ್ ತಗೊಂಡಾಗ. ಫಾರ್ ಎಕ್ಸಾಂಪಲ್ ಬ್ರೇಕ್ ತಗೊಂಡಿದ್ದೀವಿ, ಬಾ ಎಳ್ನೀರು ಕುಡ್ಕೊಂಬರೋಣ. ಬ್ರೇಕ್ ತಗೊಂಡಿದ್ದೀವಿ, ಬಾರೋ ಪಾರ್ಕಿಗೆ ಹೋಗ್ಬೋಣ. ಬ್ರೇಕ್ ತಗೊಂಡಿದ್ದೀವಿ ಮಚ್ಚ, ಹೋಗಿ ಟೀ ಕುಡ್ಕೊಂಬರೋಣ. ಈ ರೀತಿ ಒಂದು ಸ್ಮಾಲ್ ವಾಕ್. ಅಥವಾ ಬ್ರೇಕ್ ತಗೊಂಡಿದ್ದೀನಿ, ಜಿಮ್ಗೆ ಹೋಗ್ತೀನಿ, ಈಗ ಲೈಟಾಗಿ ಎಕ್ಸರ್ಸೈಸ್ ಮಾಡ್ಕೊಂಡ್ಬರ್ತೀನಿ. ಅಥವಾ ಬ್ರೇಕ್ ತಗೊಂಡಿದ್ದೀನಿ, ಮನೆಗೆ ಅಪ್ಪ ಅಮ್ಮನ ಜೊತೆ ಆಟ ಆಡ್ತೀನಿ, ನಾನು ಅಮ್ಮನ ಅಡುಗೆ ಮನೆ ರೂಮಲ್ಲಿ ಮಾಡ್ತಾರೋ ಅಡುಗೆ ರೂಮಲ್ಲಿ ಹೋಗ್ತೀನಿ. ಸೊ ಈ ರೀತಿ ಮೂವ್ಮೆಂಟ್ ಆದಾಗ ನಿಮ್ಮ ಬ್ರೈನ್ ಅಲ್ಲಿ ಒಂದು ಪ್ರೋಟೀನ್ ರಿಲೀಸ್ ಆಗುತ್ತೆ. ಆ ಪ್ರೋಟೀನ್ ಯಾವುದು ಅಂದ್ರೆ BDNF, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ. ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್, ಇದೊಂದು ಪ್ರೋಟೀನ್. ಸರ್ ಪ್ರೋಟೀನ್ ಅಂದ್ರೆ ಏನು ಸರ್? ಸೆಲ್ ಬಯಾಲಜಿಲಿ ನಾನು ಹೇಳ್ಕೊಟ್ಟಿದ್ದೀನಿ. ಆಮೇಲೆ ನೀವು ತಿನ್ನೋ ಪ್ರೋಟೀನ್ ಅದು ಇದು ನಮ್ಮ ಬಾಡಿಗೆ ಒಂದು ರಿಲೀಸ್ ಆಗುತ್ತೆ ಸರ್. ಓಕೆ, ಇದೇನೋ ರಿಲೀಸ್ ಆಗುತ್ತೆ ಅಂತೀರಾ? ಇದು ರಿಲೀಸ್ ಆದಾಗ ಇಟ್ ಈಸ್ ಎ ಪ್ರೋಟೀನ್ ದಟ್ ಆಕ್ಟ್ ಲೈಕ್ ಎ ಫರ್ಟಿಲೈಸರ್ಸ್ ಫಾರ್ ಯುವರ್ ಬ್ರೈನ್. ನಿಮ್ ಬ್ರೈನ್ಗೆ ಗೊಬ್ಬರ ಹಾಕ್ದಂಗೆ, ಸಸ್ಯ ಗೊಬ್ಬರ ಹಾಕಿದ್ರೆ ಹೆಂಗ್ ಬೆಳೀತದಲ್ವಾ, ಹಂಗೆ ಗೊಬ್ಬರ ಹಾಕ್ದಂಗೆ ಇದು ನಿಮ್ ಬ್ರೈನ್ಗೆ. ಹಾಗೇನಾಗುತ್ತೆ ಸರ್, ಈ BDNF ಏನ್ ರಿಲೀಸ್ ಆಗುತ್ತಲ್ವಾ, ನಿಮ್ ಬ್ರೈನ್ಗೆ ಗೊಬ್ಬರ ಬಿದ್ದಂಗೆ ಆಗುತ್ತಲ್ಲ, ಬ್ರೈನ್ ಚಿಗುರುತ್ತೆ. ಸೊ ಪ್ರಮೋಟ್ಸ್ ಗ್ರೋತ್ ಆಫ್ ನ್ಯೂ ನ್ಯೂರಾನ್ಸ್. ಸ್ಟ್ರೆಸ್ ಆಗಿರ್ತಾವಲ್ಲ ನ್ಯೂರಾನ್ಸ್, ಒಳಗಡೆ ಓದಿ ಅವು ಹೊಸ ನ್ಯೂರಾನ್ಸ್ ಗ್ರೋತ್ ಆಗುತ್ತೆ, ಡೆವಲಪ್ ಆಗುತ್ತೆ, ಫ್ರೆಶ್ ಆಗಿ ಮೈಂಡ್ ಓಪನ್ ಆಗುತ್ತೆ. ನೆಕ್ಸ್ಟ್, ಸ್ಟ್ರೆಂಥನಿಂಗ್ ಸಿನಾಪ್ಟಿಕ್ ಕನೆಕ್ಷನ್ಸ್, ಇಂಪ್ರೂವ್ಸ್ ದ ಲರ್ನಿಂಗ್ ಅಂಡ್ ಲಾಂಗ್ ಟರ್ಮ್ ಮೆಮೊರಿ, ಪ್ರೊಟೆಕ್ಟ್ಸ್ ನ್ಯೂರಾನ್ಸ್ ಫ್ರಮ್ ದ ಸ್ಟ್ರೆಸ್ ಅಂಡ್ ಡ್ಯಾಮೇಜ್. ನ್ಯೂರಾನ್ಸ್ ಸ್ಟ್ರೆಸ್ ಆಗಿರ್ತವೆ, ಹೊಸ ನ್ಯೂರಾನ್ಸ್ ಡೆವಲಪ್ ಆಗ್ತವೆ, ಮತ್ತೆ ಒಂದಷ್ಟು ಸ್ಟ್ರೆಸ್ ಆಗಿರೋ ನ್ಯೂರಾನ್ಸ್ ರಿಕವರಿ ಆಗ್ತವೆ. ನೆಕ್ಸ್ಟ್ ನಮ್ಮ ಮೆಮೊರಿ ಪವರ್, ನಮ್ಮ ಮೆಮೊರಿ ಅಂದ್ರೆ ಲಾಂಗ್ ಟರ್ಮ್ ಮೆಮೊರಿ. ಶಾರ್ಟ್ ಟರ್ಮ್ ಮೆಮೊರಿ ಈಗ ನೆನಪಿರೋ, ಈಗ ಓದಿದ್ದು ಒಂದು 5 ನಿಮಿಷ ನೆನಪಿರೋದು, ಆಮೇಲೆ ಮರ್ತ ಹೋಗುತ್ತೆ. ಸೊ ಲಾಂಗ್ ಟರ್ಮ್ ಮೆಮೊರಿ ಇಂಪ್ರೂವ್ ಆಗುತ್ತೆ ಇದು ರಿಲೀಸ್ ಆದ್ರೆ. ಸೊ ಆ ನಂತರ ಎನ್ಹಾನ್ಸ್ ದ ನ್ಯೂರೋ ಎಲಾಸ್ಟಿಸಿಟಿ,
ಬ್ರೈನ್ ಎಬಿಲಿಟಿ ಟು ಅಡಾಪ್ಟ್ ಹೈಯರ್ BNTP ಇಸ್ ಟು ಬೆಟರ್ ಮೆಮೊರಿ ಫಾಸ್ಟರ್ ಲರ್ನಿಂಗ್. ನಿಮ್ಗೆ ಯಾವಾಗ ಜಾಸ್ತಿ ಇದು ರಿಲೀಸ್ ಆಗುತ್ತಲ್ವಾ ನಿಮ್ಮ ಮೆಮೊರಿ ನೀವು ಓದಿದೆಲ್ಲವೂ ನೆನಪಿರುತ್ತೆ ಮತ್ತೆ ಫಾಸ್ಟ್ ಆಗಿ ಓದ್ತೀರಾ. ಸರ್ ಹಂಗಂದ್ರೆ ಇದು ಬೇಕು ಸರ್, ಇದು BDNF ಎಲ್ಲಿ ಸಿಗುತ್ತೆ ಸರ್? ಯಾವ ಸ್ಟೋರಿಗೂ ಸಿಗಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಸಿಂಪಲ್, ಇದೆಲ್ಲಿ ಸಿಗುತ್ತೆ ಅಂದ್ರೆ ರೆಸ್ಟ್ ಮಾಡಿದಾಗ, ಡ್ಯೂರಿಂಗ್ ರೆಸ್ಟ್ ಲೈಟ್ ರಿಲ್ಯಾಕ್ಸೇಷನ್, ಒಂದೊಳ್ಳೆ ಕಾಲಿಗೆ ಮಸಾಜ್ ಮಾಡ್ಕೊಳ್ಳಿ ಅಥವಾ ಒಂದೊಳ್ಳೆ ವಾಕ್, ಸಪ್ತಪದಿ ತರ ಒಂದ್ 7-8 ಹೆಜ್ಜೆ ನಡೀರಿ, ಅಥವಾ ಆಚೆ ಹೋಗಿ ಬನ್ನಿ, ಪಾರ್ಕಿಗೆ ಹೋಗಿ ಬನ್ನಿ, ಅಥವಾ ಕುತ್ಕೊಂಡು 5 ನಿಮಿಷ ಮೆಡಿಟೇಷನ್ ಮಾಡಿದಾಗ ಇದು ರಿಲೀಸ್ ಆಗುತ್ತೆ. ಏನ್ ನಿಮಗೆ ಮೆಡಿಟೇಷನ್ ಮಾಡಕ್ಕಲ್ವ, ನಡ್ಕೊಂಡು ಹೋಗಿ ಬನ್ನಿ, 100 ಮೀಟರ್ ನಡ್ಕೊಂಡು ಹೋಗಿ ಬನ್ನಿ. ಅಥವಾ ಬ್ರೀತಿಂಗ್, ಡೀಪ್ ಬ್ರೀತ್ ಹೆಂಗೆ 5 4 3 2 1 5 4 3 2 1 ಅಂತ ಹೇಳಿದಾಗ ಹೇಳ್ತೀರಾ, 1 2 3 4 ಅಂತ ಅಂದಾಗ ಹಂಗೆ ಇಟ್ಕೋತೀರಾ, ಆಮೇಲೆ 5 4 3 2 1 ಅಂತ ಅಂದಾಗ ಬಿಡ್ತೀರಾ. ಉಸಿರಾಡ್ಕೋಬೇಕು, ಒಂದ್ 3 ಸೆಕೆಂಡ್ ಹೋಲ್ಡ್ ಮಾಡ್ಬೇಕು, 3 ಇಂದ 4 ಸೆಕೆಂಡ್, ನೆಕ್ಸ್ಟ್ ಒಂದು 5 ಸೆಕೆಂಡ್ ರಿಲೀಸ್ ಮಾಡಬೇಕು, 4 ಸೆಕೆಂಡ್ ಉಸಿರು ತೆಗಿಬೇಕು, 3 ಸೆಕೆಂಡ್ ಹೋಲ್ಡ್ ಮಾಡಬೇಕು, 5 ಸೆಕೆಂಡ್ ರಿಲೀಸ್ ಮಾಡಬೇಕು. ಈ ತರ ಬ್ರೀತಿಂಗ್ ಮಾಡಿದಾಗ್ಲೂ ಇದು ರಿಲೀಸ್ ಆಗತ್ತೆ. ಸೊ ಸರ್ ಇದೇನ್ ಮಾಡುತ್ತೆ ಸರ್, ಇದು ಈ ಒಂದು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಇದೇನ್ ಮಾಡುತ್ತೆ ಸರ್ ಅಂದ್ರೆ, ನಿಮ್ಮ ಸ್ಟ್ರೆಸ್ ಹಾರ್ಮೋನ್ ಇರುತ್ತೆ ಕಾರ್ಟಿಸಾಲ್ ಅಂತಕ್ಕಂಥದ್ದು. ಹುಡುಗಿ ಜಗಳ ಇರ್ತೀರಾ, ಗಂಡ ಹೆಂಡತಿ ಜಗಳ ಇರ್ತೀರಾ, ಅಪ್ಪ ಅಮ್ಮ ಜಗಳ ಇರ್ತೀರಾ, ಕಾಲಾಗಲ್ಲ ಅಂತ ಅವ್ನು ಇವ್ನು ಹೇಳಿರ್ತೀರಾ, ಫ್ರೆಂಡ್ಸ್ ಜೊತೆ ಜಗಳ ಇರ್ತೀರಾ, ಆಗ ಫುಲ್ ಸ್ಟ್ರೆಸ್ ಆಗ್ತೀರಾ, ಡಿಪ್ರೆಷನ್ ಅನ್ಸುತ್ತೆ, ತಲೆಯೆಲ್ಲ ಹೊಡ್ಕೋಬೇಕು ಅನ್ಸುತ್ತೆ, ಬಿಕಾಸ್ ಆಫ್ ಕಾರ್ಟಿಸಾಲ್. ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹುಡುಗ ಬೈತಾರೆ, ಹುಡುಗಿ ಬೈತಾಳೆ, ನೋಡ್ಬೇಕು ಪಾರ್ಕಲ್ಲೆಲ್ಲ, ಅವನೇನೋ ಎಸ್ತದೇ ಹೋಗ್ತಾನೆ, ಇವಳೇನೋ ಎಸ್ತ ಹೋಗ್ತಾಳೆ, ಬಿಕಾಸ್ ಆಫ್ ದಿಸ್ ಹಾರ್ಮೋನ್ ಕಾರ್ಟಿಸಾಲ್. ಹಾರ್ಮೋನ್ ರಿಲೀಸ್ ಆದಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಅದು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದನ್ನ ಕಡಿಮೆ ಮಾಡ್ಬೇಕು ಅಂದಾಗ ಹುಡುಗಿ ಬೈದವಳು ಅಂದ್ರೆ ಸಿಂಪಲ್, ಪಾರ್ಕಲ್ಲಿ ಇರ್ತಿರಲ್ಲ ಅದು ಇದು ಎಸಿಬೇಡಿ, ಕೂತ್ಕೊಂಡು ಉಸಿರು ತೆಗೆದುಕೊಳ್ಳಿ ಆರಾಮಾಗಿರಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ ಆರಾಮಾಗಿರಿ, ಉಸಿರು ಬಿಡಿ. ಅಥವಾ ಅವಳೇನ್ ಬೈದಿದ್ದು ಇನ್ನೊಂದ್ 4-5 ಜನ ಹುಡುಗಿರು ಓಡಾಡ್ತಿರ್ತಾರೆ, ಅವಳನ್ನ ನೋಡ್ಕೊಂಡು ಒಂದು ವಾಕ್ ಮಾಡಿ, ಬೇರೆ ಹುಡುಗಿಯರ್ ನೋಡ್ಕೊಂಡು. ಹಾಗೇನಾಗುತ್ತೆ, ನಿಮಗೆ ಸ್ಟ್ರೆಸ್ಸೇ ಆಗಲ್ಲ, ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗಲ್ಲ. ಬೈಕೊಂಡು ಏನ್ ಹೋಗಿರ್ತಾಳಲ್ಲ ಅವಳು ಹೋಗ್ತಾಳೆ, ಅವಳಿಗೆ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅವಳು ತಾಳಾಗುತ್ತೆ. ಬೈಕೊಂಡು ಹೋದವಳು ಯಾಕೆ ಯೋಚನೆ ಮಾಡ್ಬೇಕು ನೀವು ಅವಳ ಬಗ್ಗೆ, ಯಾಕೆ ಇದನ್ನ ರಿಲೀಸ್ ಮಾಡ್ಕೋಬೇಕು? ಇದೇ ತರ ಹುಡುಗಿರ್ಗೂ ಅಪ್ಲೈ ಆಗುತ್ತೆ, ಅವನ ಬಗ್ಗೆ ಯಾಕೆ ಥಿಂಕ್ ಮಾಡಬೇಕು? ಸೊ ಅವಾಗ ಏನ್ ಮಾಡ್ಬೇಕು, ನೀವು ಮೆಡಿಟೇಷನ್ ಮಾಡಿ, ಅಥವಾ ಬ್ರೀತಿಂಗ್ ಮಾಡಿ, ಬ್ರೀತ್ ಔಟ್ ಮಾಡಿ, ಅಥವಾ ನಡ್ಕೊಂಡು ಓಡಾಡಿ, ಬೇರೆಯವ್ರನ್ನ ನೋಡಿ, ಖುಷಿಯಾಗಿರ್ಬೇಕು. ಸೊ ಆಗ ಇದು ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಆಗುತ್ತೆ. ನಂಬರ್ 1. ನೆಕ್ಸ್ಟ್, ಬ್ರೈನ್ ಶಿಫ್ಟ್ ಫ್ರಮ್ ಓವರ್ಲೋಡ್ ಮೋಡ್ ಟು ರಿಪೇರ್ ಮೋಡ್. ಸೊ ಈ BDNF ಏನ್ ರಿಲೀಸ್ ಆಗುತ್ತೆ, ಆಗ ಬ್ರೈನು ಫುಲ್ ಸ್ಟ್ರೆಸ್ ಆಗಿರುತ್ತೆ, ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಫುಲ್ ಸ್ಟ್ರೆಸ್ ಆಗಿರುತ್ತಲ್ಲ, ಓದಿ ಅದು ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್, BDNF ಸೆಕ್ರಿಯೇಷನ್ ಇನ್ಕ್ರೀಸಸ್. ಇದು ಇನ್ನಷ್ಟು ಜಾಸ್ತಿ, ಒಂದ್ಸತಿ ಇದು ರಿಲೀಸ್ ಆಗಿದೆ ಅಂದ್ರೆ ಇನ್ನಷ್ಟು ಜಾಸ್ತಿ ರಿಲೀಸ್ ಮಾಡುತ್ತೆ, ಮತ್ತಷ್ಟು ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮತ್ತಷ್ಟು ಹೆಂಗಾಗಿರ್ತೀರಾ, ನಿಮ್ಮ ನ್ಯೂರಾನ್ಸ್ ಹೊಸ ಡೆವಲಪ್ ಆಗುತ್ತೆ, ಗ್ರೋತ್ ಆಗುತ್ತೆ, ತುಂಬಾ ಚೆನ್ನಾಗಿರ್ತೀರಾ. ನೆಕ್ಸ್ಟ್, ಮೆಮೊರಿ ಕನ್ಸಾಲಿಡೇಷನ್ ಹ್ಯಾಪನ್ಸ್. ಎಸ್, ಇದು ರಿಲೀಸ್ ಆದಾಗ ಏನ್ ಓದಿರ್ತೀರೋ ಅದು ನೀಟಾಗಿ ಸ್ಟೋರ್ ಆಗುತ್ತೆ. ಸೊ ದಟ್ಸ್ ವೈ ರೆಸ್ಟ್ ಆಫ್ಟರ್ ಸ್ಟಡಿ ಈಸ್ ಪ್ರೊಡಕ್ಟಿವ್, ನಾಟ್ ಲೇಜಿ. ರೆಸ್ಟ್ ಮಾಡೋದು ಪ್ರೊಡಕ್ಟಿವ್. ಲೇಜಿ ಆಗಿದ್ಯಾ ಅಂದ್ರೆ ಅಂದ್ಲಿ ಬಿಡಿ, ಅವನಾದ್ರು ಲೇಜಿ ಆಗಿದ್ಯಾ ಅಂದವ್ನು ಅವ್ನು ತುಂಬಾ ಸ್ಟ್ರೆಸ್ ತಗೊಂಡಿರ್ತಾನೆ, ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗಿರುತ್ತೆ, ಅವ್ನ ಪ್ರೊಡಕ್ಟಿವಿಟಿ ಇರಲ್ಲ. ಆರಾಮಾಗಿರ್ತಾನಲ್ಲ, ಅವ್ನ ಪ್ರೊಡಕ್ಟಿವಿಟಿ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ಈಗ ತಮ್ಗೆ ಅರ್ಥ ಆಗಿದೆ. ಕಾರ್ಟಿಸಾಲ್ ಹಾರ್ಮೋನ್ ಬೇಡ, ಬೇಕು ಅವಾಗ ರಿಲೀಸ್ ಆಗಲಿ, ಆ ಸ್ಟ್ರೆಸ್ಸಲ್ಲಿ ಇರೋದು ಬೇಡ. ನಮ್ಮ ಈ BNDF ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಮತ್ತೆ ನಮ್ಮ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್, ಇದ್ರ ಇಂಪಾರ್ಟೆನ್ಸ್ ಅನ್ನ ತಿಳ್ಕೊಂಡಿದ್ದೀರಾ, ಹೆಂಗ್ ರಿವೈಸ್ ಮಾಡೋದು ಅಂತಕ್ಕಂಥದ್ದು ತಿಳ್ಕೊಂಡಿದ್ದೀರಾ.